ತಬಲಾ ನಾಣಿ ಸರ್ ಅವರು ಈಗ ಅವರ ಸ್ನೇಹ ಸಂಬಂಧವನ್ನು ಕುರಿತು ಕೆಲವು ಮಾತುಗಳನ್ನು ಆಡಬೇಕು ಅಂತ. ಗುರುಗಳ ಭಾವಪೂರ್ಣ ಶಬ್ದ. ಜೀವನದಲ್ಲಿ ನಾವು ಏನು ಸಿಗ್ತಾರೆ ಅದು ಆಗಲ್ಲ. ಸ್ಕ್ರಿಪ್ಟ್ ಕೂತ್ಕೊಂಡು ನಾವು ಎಷ್ಟೇ ಸೀನ್ ಚೇಂಜ್ ಮಾಡ್ಬೋದು, ಅವನ ಬರಹ ಒಂದಕ್ಷರ ಚೇಂಜ್ ಮಾಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ನಾನೆಲ್ಲರೂ ಹೇಳ್ತಾ ಇರ್ತೀನಿ, ಈಗಲೂ ಶೂಟಿಂಗ್ ಹೋದಾಗ ಸ್ಕ್ರಿಪ್ಟ್ ರೂಮಲ್ಲಿ ಹೇಳ್ದಂಗೆ ಎಲ್ಲ ತಪ್ಪಾಯ್ತು, ಈ ಪೇಪರು ಇದಕ್ಕೆ ಲೊಕೇಶನ್ ಹೋದಾಗ ಅದೇ ನಾವು ಕೇಳೋದು. ಸೀನ್ಸ್ ಸ್ಪಂದಿಸೋದಿಲ್ಲ, ಏನೋ ಬ್ಯಾಕ್ಗ್ರೌಂಡ್ ಏನೋ ಅಂದ್ಕೊಂಡಿರ್ತಾರೆ ಡೈರೆಕ್ಟ್ರು, ಬೇರೆ ಏನೋ ಇಲ್ಲಿದೆ ಎಲ್ಲಿದೆ ಏನು ಇಲ್ಲ. ಅದಕ್ಕೆ ಮುಂದೆ ನಾನು ಮೊನ್ನೆ ಸ್ಟೇಟಸ್ ಹಾಕಿದ್ದೆ, ಯಾರು ಬೇಕಾದ್ರೂ ಎದುರಾಕೋಬೋದು, ಪರ್ಮಾನೆಂಟ್ ಎದುರಾಡ್ಕೊಂಡು ಯಾರು ಮಾಡೋಕ್ಕಾಗಲ್ಲ. ಸೊ ಅವ್ನು ಕರೆದಾಗ ನಾವು ಹೋಗ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ಈ ದಿನ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಬೇಜಾರಾಗಿಬಿಟ್ಟೆ, ನೀವೆಲ್ಲರೂ ಬೇಜಾರಾಗಿದ್ದೀನಿ. ಹೋಗೋವಾಗ ನನಗೆ ಕಳಿಸ್ಕೊಡ್ಬೇಕು. ಆದ್ದರಿಂದ ಅದನ್ನು ನಾನು ಮಾತಾಡೋಕ್ಕೆ ಇಷ್ಟಪಡ ಹೇಳ ಸಾಕು. ಈಗ ನಾನು ಶಂಕರ ಮಾತಾಡ್ತಾ ಇದ್ದೀನಿ, ನಾವೆಲ್ಲ ಒಂದು ಟೀಮ್ ಹುಡುಗರು. ಅವರು ತುಂಬ ಮಾತಾಡ್ತಿದ್ರು ನನ್ನ ಹತ್ರ ಇತ್ತೀಚೆಗೆ. ಆವಾಗ ಆ ಮಾತುಗಳೆಲ್ಲ ನೆನಪಾಗೆ ನನಗೆ ಇಲ್ಲ ಸ್ಟೇಜಿಗೆ ಬರೋಲ್ಲ. ಏನೋ ಒಂಥರ ನೋವು, ವಿಪರೀತ ಹಿಂಸೆ ಆಗುತ್ತೆ ಮಾತ್ರ. ಗುರುಗಳು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ದೇವರು ಗುರುಸ್ತಾರೆ. ನಾನು ಆ ನಿಟ್ಟಿನಲ್ಲೇ ಮಾತಾಡ್ತೀನಿ. ದೇವರು ಕೊಟ್ಟು ಪ್ರಸಾದದಲ್ಲಿ ಉಪ್ಪಿದೆ, ಹುಳಿಯಿದೆ, ಖಾರವಿದೆ ಅಂತ ಹುಡುಕಲ್ಲ. ಹುಡುಕಬಾರದು ಒಂಥರ ಆ ಥರ ಮನೋದು ಬೇರೆ ಇರ್ತಾರೆ, ಅಂಥವ್ರು ಮಾತ್ರ ಬರ್ಬೋದು. ಪ್ರಸಾದದಲ್ಲಿ ಯಾರೂ ಹುಡುಕೋದಿಲ್ಲ. ಹಂಗಂಬರೋ ದೇವರ ಪ್ರಸಾದ ತಿನ್ನು ಅಂತಾರೆ ಮಕ್ಕಳಿಗೆ. ಹಾಗೆ ಇವತ್ತು ಅವ್ರು ಕೊಟ್ಟಿರೋ ಪ್ರಸಾದ ನಾವೆಲ್ಲರೂ ನಿಮ್ಮ ಮುಂದೆ ಇಡೀ ಕರ್ನಾಟಕದಲ್ಲಿ ನಮ್ಮನ್ನೆಲ್ಲ ಜನ ಮೆಚ್ಚಿಕೊಂಡು ಚಪ್ಪಳೆ ಹೊಡೆಯುತ್ತಾರೆ. ಪ್ರಸಾದ ಸರ್ ನನಗೆ ಎಷ್ಟೋ ಜನ ಪುರಾಣಗಳಲ್ಲೂ ಕೂಡ ಚಿಕ್ಕ ಚಿಕ್ಕ ವಯಸ್ಸಿಗೆ ಸತ್ತಿದ್ದಾರೆ. ಚಿಕ್ಕವರು ದೊಡ್ಡವರು ಗುರುಗಳಾಗಿದ್ದಾರೆ. ನನಗಿಂತ 4 ವರ್ಷ ಚಿಕ್ಕವರು ಸರ್. ಅಣ್ಣ ಅಂತ ಕರೆಯೋರು ಕೆಲವು ಟೈಮ್ ಇಬ್ಬರೇ ಇದ್ದಾಗ. ಈಗ ನಮ್ಮ ಅಣ್ಣ ಇದೆ ನೋಡಿ, ನಾಳಿಂದ ಹೆಂಗಿರ್ತೀನಿ ಅಂತೆಲ್ಲ ತುಂಬ ರಾತ್ರಿಗಳು ಕಳೆದಿದ್ದೀನಿ. ನಾನು 7 ವರ್ಷದಲ್ಲಿ ತುಂಬ ರಾತ್ರಿಗಳು ಅವ್ರ ಜೊತೆ ಕಳೆದಿದ್ದೀನಿ. ಬೆಳಿಗ್ಗೆ ಜಾವ 4 ಗಂಟೆ 5 ಗಂಟೆ ಮನೆಗೆ ಹೋಗ್ತಾ ಇದ್ದೆ. ಹೌದು, ನಾನು ಶ್ರೀಧರು ಆರ್ಕೆಸ್ಟ್ರಾ ಫ್ರೆಂಡ್ಸು. ಸಿಕ್ತಾಗಲ್ಲ ಏನು ಸ್ಮಾರ್ಟ್ ಆಗಿದ್ದೀನಿ ಅಂದರೆ ಸಿನಿಮಾ ಮಾಡಿಸಿದ್ದಾರೆ ನನಗೆ. ಅದು ಜ್ಞಾಪಕ ಇಟ್ಕೊಂಡು ಕರೆದೆ ನಾನು. ಬನ್ನಿ ಒಂದು LIC ಅಂತಿದ್ದೆ. ಮಠದಲ್ಲೂ ಕೂಡ ಕ್ಯಾರೆಕ್ಟರ್ಗಳನ್ನ ಇಂಥವ್ರು ಬೇಕು ಇಂಥವ್ರು ಬೇಡ ಅಂದಾಗ ನಾಣಿಗೆ ಹೋಗ್ಬಿಡ್ತಾರೆ ಎಲ್ಲರೂ. ನನಗೆ ಯಾರ್ಯಾರು ಆತ್ಮೀಯರಿದ್ರು, ನಮ್ಮ ಕೃಷ್ಣ ಸಂಧಾನ ಹಾಸ್ಯ ನಾಟಕ ನಾನು ಇಲ್ಲಿ ಬರೋದು ಕಾರಣ ರಂಗಭೂಮಿಯಿಂದ ಸಿನಿಮಾಗೆ. ಆ ನಾಟಕದಲ್ಲಿ ಯಾರ್ಯಾರು ಪಾತ್ರಧಾರಿಗಳಿದ್ರು ಅವ್ರನ್ನೆಲ್ಲರೂ ಒಂದು ರಾವಣ ಸೀನಲ್ಲಿ ಕರೆಸಿ ನವಗ್ರಹಗಳು ಮಾಡಿಸ್ತಾರೆ. ಅವ್ರಿಗೆ ನಾವು ಸಿನಿಮಾದಲ್ಲಿ ಮಾಡಿದ್ವಿ ಅಂತ ಒಂದು ಆಸೆ. ಯಾರು ನಡಿಬಿಡಲ್ಲ, ಹಂಗೆ ಇದ್ದಾರೆ ಭೀಮಾ ವಿವೇಕಾನಂದ ಇದೆಲ್ಲ ಸರ್ ನಮ್ಮ ಕೃಷ್ಣ ಸಂಧಾನ ನಾಟಕದವ್ರು ಸರ್, ಅವರಿಗೆಲ್ಲ ಖುಷಿ. ಆಮೇಲೆ ಮಠ ಮತ್ತು ಮಂಜುನಾಥದಲ್ಲಿ ಮ್ಯಾನೇಜರ್ ಕ್ಯಾರೆಕ್ಟರ್ ಮಾಡಿದರು. ಅವರು ನಮ್ಮ ಹಾಸ್ಯ ತಂಡದಲ್ಲಿ ಸೀನಿಯರ್ ಆರ್ಟಿಸ್ಟ್ ಕಿರಣ್ ಕಂಪ್ನಿಯಲ್ಲಿ ಪಾತ್ರ ಮಾಡಿದರು. ಸಿಕ್ಕಿದಾಗ ಹೇಳೋರು, ಎಷ್ಟು ನಾಟಕ ಮಾಡಿದ್ದೀನಿ ನನಗೆ ಸಿನಿಮಾ ಮಾಡಿಲ್ಲ ಪ್ಲೀಸ್ ನೋಡಿ. ಮಠದಲ್ಲಿ ಅವ್ರ ಪಾತ್ರ ಅವ್ರ ಆಫೀಸ್ ಒಳಗೆ ಬರ್ತಿದ್ದಾಗ ಹೇಳಿದ್ರು, ಮೇಕಪ್ ಬೆಳೆಸೋದು ಬೇಡ ನೀಡಿ. ಯಾಕೆ ಮ್ಯಾನೇಜರ್ಗಳ ಮನಸ್ಸು, ಇವನ ಮನಸ್ಸು, ಕ್ಯಾರೆಕ್ಟರ್ ಮನಸ್ಸು ತುಂಬ ಕೆಟ್ಟಾಗಿರುತ್ತೆ. ಆ ಮಕ್ಕಳು ಕೂಡ ಮಕ್ಕಳೆಲ್ಲ ತೆಗೆಯೋದಿಲ್ಲ, ವಿಕಾರವಾಗಿದ್ದಾರೆ. ಇವರು ಹಿಂಗೆ ಬಿಟ್ಟು ಮೇಕಪ್ ಬೇಡ ಅಂತ ಅಲ್ಲಿ ನೋಡಿದ ತಕ್ಷಣ ಎಷ್ಟು ಜಾಣ್ಮೆ ಅಂದರೆ ಅವರಿಗೆ. ಈಗ ನಿರರ್ಗಳವಾಗಿ ಮಾತಾಡೋದು, ಎಲ್ಲ ತಂದು ನಿಲ್ಲಿಸ್ಬಿಟ್ಟು ಒಂದು ವಿಚಾರ ಪಡ್ಕೊಂಡ್ರೆ ಗಂಟೆ ಮಾತಾಡೋದು. ಎಲ್ಲರೂ ಬರೋದು. ತಾಯಿಗಳು ಬೇರೆ ಗೊತ್ತಿಲ್ಲ, ದೇವ್ರಿಗೆ ಇಷ್ಟ ಆಗಿದೆ, ಕರ್ಕೊಂಡು ಹೋಗಿದ್ದಾರೆ, ಅವ್ರ ಹತ್ರ ಅಲ್ಲಿದ್ದಾರೆ, ಮೇಲಿಂದ ನಮ್ಮನ್ನು ನೋಡ್ತಾ ಇದ್ದಾರೆ. ಗೊತ್ತು ಅವ್ರ ಆತ್ಮ ಇಲ್ಲೇ ಇರ್ಬೋದು, ಗೊತ್ತಿಲ್ಲ ನನಗೆ. ಯಾರ್ಯಾರು ಸ್ನೇಹಿತರು, ಬಾಲಿ ಸ್ನೇಹಿತರೆಲ್ಲ ಬಂದಿದ್ದಾರೆ. ಒಂಥರ ಹಿಂಸೆ ಆಗುತ್ತೆ ಮಾತಾಡೋದಕ್ಕೆ. ಏನು ಮಾಡೋದು, ಹಂಚ್ಕೊಂಡಿರ್ಬೇಕಾದ್ರೆ. ಇವತ್ತು ನನಗಿಂತ ಕಳಿಸ್ಕೊಂಡು ಚೆನ್ನಾಗಿರ್ಲಿ. ನನ್ನ ಅವ್ರ ಪರಿಚಯ ಆಗಿದ್ದು ಒಂದು ಇನ್ಸಿಡೆಂಟ್ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ. ಗೋಗುಡಿ ಸೀರಿಯಲ್ ಮಾಡ್ತಿದ್ದೆ ನಾನು. ಸುನಿಲ್ ಕುಮಾರ್ ಸಿಂಗ್ ನಿರ್ದೇಶಕರಿಗೆ. ಗುರು ಸಾರು ಸುನಿಲ್ ಸರ್ ಇಬ್ಬರು ಸೀತಾರಾಮ್ ಸರ್ ಹತ್ರ ವರ್ಕ್ ಮಾಡ್ತಿದ್ರಂತೆ. ಮಠ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಮುಸ್ಲಿಂ ಕ್ಯಾರೆಕ್ಟರ್ ಹುಡುಗ ಬೇಕಾದ್ರೆ ಕಳಿಸು. ಇವರು ಮುಸ್ಲಿಂ ತರ ಇದ್ದಾನೆ, ನೋಡಿದ್ರೆ ಮುಸ್ಲಿಂ ಒಂದು ಸ್ವಲ್ಪ ಮಾತ್ರ ಒಂದೇ ಒಂದು ಭಾಗ್ಯಲಕ್ಷ್ಮಿ ಬರುವ ಹಾಡನ್ನ ಪರಿಕಲ್ಪನೆ ಮಾಡಿ ಎಲ್ಲ ಹಾಡಿ ನಗಿಸ್ತಾವೆ. ತುಂಬ ಚೆನ್ನಾಗಿ ಕಳಿಸೋದು. ಸರಿ, ನನಗೆ ನಾಳೆ ನೀವು ಒಂದು ಕಡೆ ಹೋಗ್ಬೇಕು, ನಡಿ ಗುರು ಪ್ರಸಾದ್ ಅಂತ ಹೇಳಿ ಸಿನಿಮಾ ಮಾಡ್ತಾ ಇದ್ದಾರೆ ಮಠ. ಹೋಗಿ ಅಂದ್ಬಿಟ್ಟು ನಮ್ಮ ಆರ್ಟಿಸ್ಟ್
ಅವ್ನು ಹೇಳಿದ್ರು ಕನ್ನಡ ಬನ್ನಿ ಅಂತ. ಇಬ್ಬರು ಜೊತೆಲಿ ಹೋದ್ವಿ ಹೋದ್ರು. ಒಂದು 20 ಜನ ಕೂತಿದ್ರು ಹೊರಗಡೆ. ಅವರೇ ಕಾಳು ಬೆಟ್ಟನ ಮುಸ್ಲಿಂ ಬಾಯಲ್ಲಿ ಬಂದ್ರೆ ಹೆಂಗ್ ಬರುತ್ತೆ ಹೇಳಿ ಅಂತ ಬರ್ಬೋದು ಅವ್ರು ಹೇಳಿದ್ರು. ನಾನು ಹೊರಗಡೆ ಹೋದೆ, ಪರಿಚಯ ಇಲ್ಲ ನನಗೆ. ಹೊರಗಡೆ ಇದ್ದಾರೆ ಹೊರಗಡೆ. ಸರಿ ಎಲ್ಲರೆಲ್ಲ ಆಗಿದೆ, ಕೂತಿದ್ರು. ಇನ್ನೇನಿದ್ದೀರಿ? ನಾನು ಹೊರಗಡೆ ಇದ್ದೀನ. ನಮಸ್ಕಾರ ಸರ್. ಅದಕ್ಕೆ 2 ಕೈ ನಮಸ್ಕಾರ. ಇಲ್ಲ ನೋಡ್ತೀವಿ ಬನ್ನಿ ಕೂತ್ಕೊಳ್ಳಿ. ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಫಸ್ಟ್ ಟೈಮ್ ಮಾತಾಡೋಕ್ಕಾಗ್ತಿಲ್ಲ ಅಷ್ಟೊಂದು, ಸುಮ್ಮನೆ ಕೂತ್ಕೊಂಡೆ. ಎಲ್ಲರೂ ಅವರವರ ಬಂದು ಕೇಳ್ಬಿಟ್ಟು ಹೋದ್ರು. ಆಮೇಲೆ ಕೇಳಿದ್ರು, ಯಾರು ನೀವು? ಸರ್ ನನ್ನ ಹೆಸರು ರಾಣಿ ಅಂತೇಳಿ ಗೋಧುಳಿ ಸೀರಿಯಲ್ ಮಾಡ್ತಾ ಇದ್ದೀನಿ. ಸುನೀಲ್ ಸರ್ ಹೆಸರು. ನಿಮ್ಮನ್ನು ಮುಂಚೆ ನೋಡಿದ್ದೀನಿ ನಾನು ಚೆನ್ನಾಗಿ. ಇಲ್ಲಿ ನಾಟಕ ಮಾಡ್ತೇವೆ ನೀವು. ನಾನು ವೇದ ನಾವು ಹುಡುಗರು ಕೇಳಿದೆ, ನಾಟಕ ಮಾಡ್ತೀರಾ ಅಂತ. ಹಂಗಂದ್ಬಿಟ್ರೆ ನೋಡ್ಕೊಂಡು ನಾನು ಸುಮ್ಮನೆ ಇದ್ದೆ. ಕೃಷ್ಣ ಸರ್ ನಾನೊಂದು ನಾಟಕ ಮಾಡಿದ್ದೀರಲ್ಲ ನೀವು, ಹುಡ್ಕೊಂಡು ಬಾ ಏನು ವಾಹ್ ಬನ್ನಿ ಕೊಡಿ, ಪೇಪರ್ ಕೊಡಿ, ಇದನ್ನ ಹೇಳ್ತೀರಾ? ನಾನು ಸರ್ ಒಂದು ರಿಕ್ವೆಸ್ಟ್, ಹುಡುಗನ ಒಳಗಡೆ ಕರೀಲ್ಲ, ಇದು ಫಸ್ಟ್ ಎಂಟ್ರಿ ನಂದು, ಕರೀರಿ. ಎಲ್ಲರೂ ಆಡಿಯನ್ಸ್ ಕೂರಿಸ್ಬಿಟ್ಟು ಗುರು ಸರ್ನ ದಯವಿಟ್ಟು ರಿಕ್ವೆಸ್ಟ್ ನೀವು ಅಲ್ಲೇ ಕೂತ್ಕೊಂಡು ಚೇರ್ ಹಾಕ್ಬಿಟ್ಟು ಕೂರಿಸ್ತೇವೆ, ಕೂತ್ಕೊಳ್ಳಿ ಅಂದ್ಬಿಟ್ಟು ಇದರ ವಿಶ್ಲೇಷಣೆ ಎಲ್ಲ ಕೊಟ್ಟು ಮಾಡಿದೆ. ಬಂದು ಆಚೆ ಕೂತ್ಕೊಂಡ್ಬಿಟ್ರು. ಪಾಸ್ ತಗೊಂಡು ಎಲ್ಲಿದ್ರು ಇಷ್ಟು ದಿನ ನೀವು? ನಿಮ್ಮಂತವ್ರು ಬೇಕಾಯ್ತು. ಅವ್ರು ಹೇಳಿದ್ರು ಕಪ್ಪಿದ್ದಾರೆ ಅಂತ ಹೇಳಿ. ಕಲೆಗೆ ಯಾವ ಬಣ್ಣ ಬಂದ್ರೆ ಬೇಕು. ಇಲ್ಲಿ ಮಾಸ್ಟರ್ ಆಯಿತು. ಆಮೇಲೆ ಇವರೇ ಯಾರು ಗಿರೀಶ್ ಅಂತ ಹೇಳಿ, ಏನ್ರಿ ಪರಿಚಯ ಮಾಡಿಸಿಲ್ಲ ಅವ್ರನ್ನ? ಇಲ್ಲ ಸರ್ ಮಾತಾಡಿದ್ದಾನೆ, ಬನ್ನಿ ಎಲ್ಲ ಆಯ್ತು. ಹಿಂಗೆ ಮಾತು ಮುಂದುವರಿಸ್ತಾ ಒಂದು ಕತೆ ಮಾಡಿದ್ದೀನಿ ನಾನು. ಇಲ್ಲ ಒಳಗಡೆ ಕೈ ಕೊಡೋದೆ, ನಾನು ತುಂಬ ಖುಷಿ ಆಯ್ತು ನನಗೆ ಅಂತ ಹೇಳಿದೆ. ಕೆಲ್ಸಕ್ಕೆ ಮಾತ್ರ ಕರಿಬೇಡಿ, ಊಟಕ್ಕೆ ಮಾತ್ರ ಕರಿಬೇಡಿ. ಅದು ಸುಮ್ಮನೆ ಹೊಡೆಯಲ್ಲ ಸರ್. ತಾಯಿ ಸರಸ್ವತಿ ಅವರು ನಾಲಿಗೆ ಮೇಲೆ ಓಡಾಡ್ತಾ ಇರ್ತಾರೆ. ಏನಾದರೂ ಒಂದು ನಿಮ್ಗೆ ಬೇಕು ಅಂದಾಗ ಜಾಸ್ತಿ ಹೊತ್ತು ಕಾಯ್ತಿರ್ತಾರೆ ಅಂತ ಹೇಳ್ತಾರೆ. ಆ ಶಕ್ತಿ ದೇವರು ಕೊಟ್ಟಿದ್ರು ಅವರಿಗೆ. ಏನೋ ನಮ್ಮ ಪುಣ್ಯ ಅಲ್ಲೋಗಿ ಸೇರ್ಕೊಂಡ್ವಿ. ಒಂದೇ ಜಾಗ ಫಸ್ಟ್ ನಾನು ಹೋಗಿದ್ದು. ಮಠ 4 ವರ್ಷ, ಮಂಜುನಾಥ 3 ವರ್ಷ, ಡೈರೆಕ್ಟರ್ ಸ್ಪೆಷಲ್ ಸ್ಕ್ರಿಪ್ಟ್ ಆಗೋದು 1 ವರ್ಷ. 8 ವರ್ಷ ಜೊತೆಲಿದ್ದೆ ನಾನು. ಅಷ್ಟು ವರ್ಷ ಯಾರ ಜೊತೆಲಿ ಇಲ್ಲ. ಅವ್ರ ಜೊತೆಲಿ ಬಂದವರೆಲ್ಲ ಅವ್ರ ಸ್ಪೀಡಿಗೆ ಅಂದರೆ ಮನೋವೈಜ್ಞಾನಿಕಿಲ್ಲ, ತುಂಬ ಸ್ಪೀಡ್. ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅಂತ ಹೇಳಿದ್ರೆ ಇಷ್ಟೊತ್ತರ ಹುಡುಗರು ಬದಲಿಸ್ಕೊಂಡು ಹೋಗಿರೋದು ಉಂಟು. ತಿಂತಿಲ್ಲ, ಊಟ ಮಾಡ್ತಾರ, ಒಂದು ಲೈನೇ ಅಂದ್ಬಿಡೋ ಲಾಸ್ಟ್ಗೆ. ಎಷ್ಟೋ ಜನ ಕತ್ತಾರೆ, ಯಾಕೆಂದ್ರೆ ಕಲಿ ಅಷ್ಟು ಸ್ಫೂರ್ತಿ ನಮಗೆ. ನಮ್ಮಲ್ಲಿ ಏನಿತ್ತು ಇಲ್ಲ ಬೇಡ. ನಾನು ಎಲ್ಲರಿಗೂ ಹೇಳ್ತೀನಿ, ಪರಮಾತ್ಮ 64 ಜೀವರಾಶಿ ಕೊಟ್ಟಿರೋ ಎಲ್ಲರಿಗೂ ಜ್ಞಾನ ಕೊಟ್ಟಿದ್ದಾನೆ. ಇರುವೆ 2 ಸಕ್ಕರೆ ತಂದು ಅದ್ರ ಮೇಲೆ ಹಾಕಲ್ಲ, ಸಕ್ಕರೆಗೆ ರಜಾ ಕೊಡಿಕೊಳ್ಳೋದು. ಸಂಜೀವ ಸ್ನೇಪದಲ್ಲಿ ಇದನ್ನು ಬಳಸಿದ್ದೀನಿ ನಾನು, ಹೇಳ್ತಿದ್ದೆ ಸರ್ಗೆ. ಅದಕ್ಕೆ ನನ್ನ ಅವರ ಬಾಂಧವ್ಯ ಅಷ್ಟು ಚೆನ್ನಾಗಿದ್ದು. ಇಡೀ ರಾತ್ರಿ ಮಾತಾಡ್ತಿದ್ದೆ. ಆ ಸಕ್ಕರೆ ಇಲ್ಲಿ ಡಬ್ಬ ಅಂತ ಲೆಟರ್ ಹಾಕ್ತಾರೆ ಇವಾಗ, ಇಲ್ಲ ಫೋನ್ ಮಾಡಿ ಹೇಳ್ತಾರೆ. ಹೆಂಗ್ ಬರುತ್ತೆ ಇದು? ನನಗೆ ಜೀವನ ಬೇಕು ಅಂತೇಳಿ ಹರಿಸ್ಕೊಂಡು ಹೋದವ್ರಿಗೆ ಯಾರು ಮೋಸ ಆಗಲ್ಲ. ಕಲಿಯಕ್ಕೆ ಬರೋರು ಆ ನಿಟ್ಟಲ್ಲಿ ಇರಬೇಕು. ಬಂದು ಮೊಬೈಲ್ ಇಟ್ಕೊಂಡು ಕೂತ್ಬಿಡೋದು, ಎಲ್ಲೋ ನಿಂತ್ಕೊಂಡು ನೋಡ್ಕೊಂಡು ಬಂದ್ಬಿಡೋದು ಅಲ್ಲಿ ಸಿಕ್ಕಾಗ. ಆ ಥರ ಆಗಿ ಪರಿಚಯ ಆಯಿತು. ಜೊತೆ ಮಾತಾಡ್ತಾ ತುಂಬ ಚೆನ್ನಾಗಿ ಮಾತಾಡ್ತೀರಾ, ನನ್ನ ಜೊತೆ ಕೊಡಿ ಸ್ಕ್ರಿಪ್ಟ್ಗೆ. ಸರ್ ನಾನು ಸೀರಿಯಲ್ ಮಾಡ್ತಾ ಇದ್ದೀನಲ್ಲ ಸರ್, ಫ್ರೀ ಆಗಬೇಕು ಬನ್ನಿ ಸರ್. ಹಂಗಾಗಿ ಪರಿಚಯ ಆಯಿತು. ಸಂಜೆ ಸುಮ್ಮನೆ ಕಾಫಿಗಲ್ಲಿ ಹೋಗ್ತಾ ಇದ್ವಿ. ಒಂದಿನ ನೈಟ್ 10 ಗಂಟೆ ಎದ್ದೇಳು ಮುಸ್ಲಿಂ ಪಾತ್ರ ಮಾಡಬೇಕು. ನನ್ನ ಕೈ ಕೊಟ್ಟರು. ನನಗೆ ಅನಿಸಿದ್ದು ನಾನು ಲೈಕ್ ಮಾಡಿದೆ. ಸೂಪರ್ ಸೂಪರ್ ಸೂಪರ್, ನೀವೇ ಮಾಡ್ಬೋದು ಅಂತ ಆಯ್ತು. ಹುಡುಕನ್ ಸೀನ್ ಬಂದಾಗ ಒಂದ್ಸರಿ ಅದಕ್ಕೆ ಆ ಥರ ಹೇಳ್ತೀನಿ ನೋಡಿ ಅಂತ ಹೇಳಿದೆ. ಬೇಡ ಮುಸ್ಲಿಂ ಬೇಡ, ಹುಡುಕನ್ ನೋಡಿ ಸರ್. ರಾಜವನ್ಸೋಗ ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀವಿ. ಅವರು ಹುಡುಗನ ಪಾತ್ರ ಮಾಡಬೇಕು, ನಾನು ಮುಸ್ಲಿಂ ಕ್ಯಾರೆಕ್ಟರ್ ಮಾಡಬೇಕು. ಅವರು ಒಂದು 4-5 ದಿನ ಇದ್ದಾಗ ನನಗೆ ಫಾರಿನ್ ಇದೆ, ಸಾರಿ ಕ್ಷಮೆ, ನಿಮ್ಮ ಅಡ್ವಾನ್ಸ್ ಆಫೀಸಲ್ಲಿ ಫೋನ್ ಮಾಡಬೇಕು, ನೀವು ತಲೆ ಕೆಡಿಸ್ಕೊಂಡು ಏನು ಮಾಡೋದು ಸರ್, ಮುಸ್ಲಿಂ ಯಾರು ಕೊಟ್ಬಿಡೋಣ, ನೀವು ಇದನ್ನೇ ಮಾಡಿ ಅಂತ ಮಾಡ್ತೀನಿ. ಡಬ್ಬಿಂಗ್ ನಾನು ಮಾಡಿ ಹಂಗೆ ಸಮಾಧಾನ ಮಾಡಿ ಆಯ್ತು ಬಿಡಿ ಆಗಿದ್ರೆ ಹೋಗ್ತೀವಿ ಅಂದ್ಬಿಟ್ಟು ಸುಮ್ಮನೆ ಆದರು. ಸರಿ ಒಂದು ಲೈವ್ ಕಾರ್ಯಕ್ರಮ ನೋಡ್ಬೇಕು ನಿಮ್ಮಲ್ಲಿ ಬನ್ನಿ ಅಂತ ಆ ಕಿಡ್ನಿ ಹಾಸ್ಪಿಟ್ಲಿಗೆ ಉತ್ತರಳ್ಳಿ ಎದುರುಗಡೆ ಒಂದು ಬೀಡಾಗಿ ಅದು ಕರ್ಕೊಂಡು ನಿಲ್ಲಿಸ್ಬಿಟ್ಟು ನನ್ನ ಫುಲ್ ಎಣ್ಣೆ ಹೊಡೆದವ್ರು ಹೋಗಿ ಬೀಡ ಕೇಳ್ತಾರಲ್ಲ ಆ ಥರ ಮಾಡಿ ಅಂತ ದೂರ ಹೋಗಿ ನಿಂತ್ಕೊಂಡು ಅಷ್ಟು ದೂರ ಆ ಕಡೆ ಫುಟ್ಪಾತಲ್ಲಿ ಕೂತಾರೆ. ಅವರು ನಮ್ಮ ಟೀಮ್ ಹುಡುಗರೆಲ್ಲ ಸುಮಾರು ಜನ
ನಾನು ಒಳ್ಳೆ ಕಥೆ ಅಂತಲ್ಲ ಅವಾಗ ಹೇಗೆ ಸರಿ ನೋಡೋಣ ಅಂದ್ಬಿಟ್ಟು ಗುರುಗಳವರ ಜೊತೆಗೆ ಶರ್ಟ್ ಚಗಲ್ ಮೇಲೆ ಹಾಕೊಂಡು ಹೋದೆ ನಾನು ಹುಡುಗನ ಕಂಡು ಹೋಗಿ ನಿಂತ್ಕೊಂಡೆ ಅವ್ನು ಗೊತ್ತಾಗ್ಬಿಟ್ಟು ಏನೇ ಹೋಗ್ಬಿಟ್ಟು ಏನ್ ಬೇಕು ಅಲ್ಲ ಏನ್ ಕೇಳ್ಬಿಟ್ಟ ಬನ್ನಿ ಈ ಕಡೆ ಬನ್ನಿ ಗಿರಾಕಿ ಬನ್ನಿ ಈ ಕಡೆ ಬನ್ನಿ ಅಲ್ಲ ನಾನು ಕಾಸೆಲ್ಲ ತೆಗೆ ಎಸ್ಬಿಟ್ಟೆ ನೆಲಕ್ಕೆ ಇಷ್ಟು ಬೇಕು ಆಯ್ತು ಅಂತ ಅವನು ಕನ್ಫರ್ಮ್ ಆಗಿ ಕೊಡ್ತಾನೆ ನಾನು ಇದು 560 ಗಿಡ ಹಾಕೊಂಡೆ 560 ಯಾವ್ದೈತೆ ಗಿಡ ಏನ ಇಷ್ಟು ಗಿಡ ಹಾಕೊಂಡೆ ಅವನಿಗೆ ಹುಡ್ಕಾಡ್ಬಿಟ್ಟ ಇಲ್ಲ ಹುಡುಗ ನೋಡಿ ಬಂದು ಈಗ ಜನ ಇದ್ದಾಗೆಲ್ಲ ಗಲಾಟೆ ಮಾಡಬಾರ್ದು ನಾನು ಗಲಾಟೆ ಮಾಡ್ತಿಲ್ಲ 560 ಗಿಡ ಬೇಕು ಹೀಗೆ ಕುತ್ಕೊಂಡಕ್ಕೆ ಮಾತಾಡ್ತೆ ಅವನು ಫುಲ್ಲು ಟ್ರಿಗರ್ ಆಗ್ಬಿಟ್ಟ ಅಲ್ಲಿ ತಮಾಷೆಗೆ ಸರ್ ಓಟ್ ಯಾರು ಹೇಳ್ತೀನಿ ಬಿಡ ಬೇಡ ಓಟ್ ಯಾರು ಹೇಳ್ತಿದ್ದಾರೆ ದೇವೇಗೌಡರು ಯಾಕೆ ಹಾಕ್ತೀಯ ನಿಮ್ಮ ತಾತರ ದೇವೇಗೌಡರು ಹಾಕ್ತೀನಿ ಕಾರಣ ಕೊಡ್ಬೇಕು ಕಾರಣ ನಾನು ಬರ್ಕೊಂತೀನಿ ಅಂತ ಸಿಗರೇಟ್ ಪ್ಯಾಕ್ ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ ಈಚೆ ಬಾಟ್ಲೆ ಎತ್ಕೊಂಡ್ಬಿಟ್ಟೆ ನಾನು ಬಾಟ್ಲೆ ಹಾಕ್ಬಿಡ್ತೀನಿ ಮುಖರೋಣ ಈಚೆ ಬಂದ್ಬಿಟ್ಟು ಏನು ಕರ್ಮ ಸಾಗಿದ್ದಾರೆ ಈಗ ಬನ್ರಿ ಅವ್ರು ಯಾರು ನೋಡಿ ಅವ್ರು ಹಿಂಗೆಲ್ಲ ಮಾಡ್ತಾನೆ ಅಂತಂದ್ರು ಆಗ ಇದು ಬಾಟ್ಲಲ್ಲಿ ಇಟ್ಬಿಟ್ಟು ಬಾಳೆಹಣ್ಣು ಇಷ್ಟು ಅಂದೆ ₹2 ಅಂತ ಬಾಳೆಹಣ್ಣು ತುದಿ ಸಣ್ಣ ಇರುತ್ತೆ ಕೆಳಗೆ ಬರ್ತಾ ಬರ್ತದೆ ನಾನು ಮೇಲೆ ತೋರಿಸ್ಬಿಟ್ಟಿದ್ದೆ ಎಷ್ಟು ಅಂದೆ ₹2 ಅಂತ ನನಗೆ ನ್ಯಾಯ ಬಿಡುವ ವ್ಯವಹಾರದಲ್ಲಿ ಇದಕ್ಕೂ ₹2 ಇದಕ್ಕೆ ₹2 ಅಂದ್ಬಿಟ್ಟು ಹಿಂಗೆ ಕಿತ್ತೆ ಅದಕ್ಕೆ ಬಾಳೆಹಣ್ಣು ಬಿತ್ತು ಗೊತ್ತಿತ್ತು ಹಣ್ಣಾಗಿತ್ತು ಯಾರು ಮುಗಿಸೋದಾಗಿಲ್ಲ ರೇಗಣ್ಣ ಬಿದ್ದಿದ್ದೆಲ್ಲ ನಾವೇ ಕೊಟ್ಟು ಅದು ಗೊತ್ತಿತ್ತು ನನಗೆ ಬಾಳೆಹಣ್ಣ ಕೆಳಗೆ ಬಿಟ್ಬಿಟ್ಟು ಹೋಗಿ ಹೇಳ್ತಾ ಇದ್ದೀನಿ ಇನ್ನೊಂದು ಹೇಳ್ಕೊಂಡಾಗುತ್ತೆ ಅಲ್ಲ ಎಲ್ಲ ಹೋದ್ರು ಸರ್ ಬಿಡಿ ಅವ್ರು ಮಾಡಿಸ್ತು ನಾನು ಇಂಟರ್ವ್ಯೂ ಬಿಟ್ಟಿದ್ದೆ ನೋಡೋಣ ಅಂತ ಏನು ಮಾಡ್ತಾರೆ ಗುರು ಅಂದ್ರೆ ಗುರು ಅಂದ್ರೆ ಅವ್ರು ಯಾವಾಗ ನಗ್ತಾ ಇದ್ದವರು ಅದಕ್ಕೆ ನಾನು ಅದನ್ನೆಲ್ಲ ಮರೆತು ಇದು ಮಾತಾಡ್ತಾ ಇದ್ದೀನಿ ವಾಪಸ್ ಬರುವಂತ ವಿಚಾರ ಆದರೆ ಪೆನ್ ಕಳ್ಕೊಂಡಿದ್ರೆ ಸೈಟ್ ಕಳ್ಕೊಂಡಿದ್ರೆ ಇನ್ನೊಂದು ಗಾಡಿ ಕಳ್ಕೊಂಡಿದ್ರೆ ಅದ್ರ ಬಗ್ಗೆ ಹೊರ ಎಲ್ಲ ಮಾತಾಡಿ ಹೋಗ್ತೀವಿ ಸಿಗಲ್ಲ ಅಂತ ಗೊತ್ತಾದಾಗ ಚೆನ್ನಾಗಿರ್ಲಿ ಅಂತ ಹೇಳ್ಬೇಕು ಅಷ್ಟೇ ಹಾಗಾಗಿ 8 ವರ್ಷ ನೀವು ನಂಬಲ್ಲ ನಮ್ಮ ಮನೆ ಹತ್ರ ಒಂದು ಕಾರ್ ನಿಲ್ಸ್ಬಿಟ್ಟು ನಾನು ಹಿಂಗೆ ಇಳಿದು ವರ್ಷದಲ್ಲಿ ಬರ್ತಿದ್ರು ಬನ್ನಿ ಸರ್ ಹಿಂಗೆಲ್ಲ ಮಾಡ್ಬಿಡಿ ಸರ್ ನನಗೆ ಒಂಥರ ಅವಮಾನ ಆಗುತ್ತೆ ಅಂತ ಕಾಫಿ ಬೇಕು ತುಂಬ ಕ್ಲೋಸ್ ಇತ್ತು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಎಂಥ ಪರಿಸ್ಥಿತಿಯಲ್ಲೂ ನನ್ನ ಮಾತಿಗೆ ಗೌರವ ಕೊಡ್ತೀನಿ ಎಂಥೆಂಥ ವಯಸ್ಸು ನಾನು ಅಟೆಂಡ್ ಮಾಡಿದ್ದೀನಿ ಕೇಸ್ಗಳನ್ನೆಲ್ಲ ಅಂಥ ಟೈಮಲ್ಲಿ ಕೂಡ ನನಗೆ ತುಂಬ ಗೌರವ ಕೊಡೋದು ಊರಿನ ಫ್ರೆಂಡ್ಸ್ ಎಲ್ಲ ಬರೋರು ನನಗೆ ಮಾತಾಡ್ತಾರೆ ಸರ್ ಅವರಿಗೆಲ್ಲ ಭಾರಿ ಸ್ನೇಹಿತರು ಅವರೆಲ್ಲ ಊರಿನ ಫ್ರೆಂಡ್ಸ್ ಎಲ್ಲ ಬರೋರು ಸರಿ ಮಠದಲ್ಲಿ ಒಂದು 20 ಜನ ಕೂತ್ಕೊಂಡಿದ್ದಾಗ ಊಟಕ್ಕೆ ದೊಡ್ಡ ಹಾಲ್ ಶ್ರೀಧರ ದೊಡ್ಡ ಕನಕಪುರದಲ್ಲಿ ಅಡುಗೆ ಮಾಡ್ತಾ ಇದ್ರು ನೆಂಟಿಗೆ ಸರ್ ಶ್ರೀಧರ ದೊಡ್ಡದಾಗ ಕನಕಪುರದ ಸರ್ ಒಬ್ಬಟ್ಟಿನ ಸಾರು ಉಪಸಾರ ಮಾಡೋದು ಸರ್ ಅವ್ರಿಗೆ ಅಂತ ಹುಡುಗರು ಇಡಾಕಿದ್ರು 20 ಜನ ಲೈನ ಕೂತ್ಕೊಳ್ಳೋದು ಊಟಕ್ಕೆ ಅವ್ರಿಗೆ ಬಿಡಿಸೋದು ಮಠ ಪದನೇ ಫೀಲ್ ಆಗೋದು ನೋಡ್ತಾರೆ ಅವ್ರಿಗೆ ಏನು ಯಾರಲ್ಲಿ ಇವನಿಗೆ ಗುಣ ಇದೆ ಅವರಿಗೆ ಬೆಳೆಯುವಂಥ ಗುಣ ಅಂತ ಗೊತ್ತಾದ್ರೆ ಕಪ್ಪು ಚೆನ್ನಾಗಿ ಮಾತಾಡಿಸಿ ಎಲ್ಲ ಮಾಡೋದು ಇವ್ ಬರೀ ತಿನ್ನಕ್ಕೆ ಗೊತ್ತಾಗುತ್ತೆ ಗ್ಯಾರಂಟಿ ನಾನು ಅದನ್ನೇ ಹೇಳೋದು ಯಾವುದಾದ್ರೂ ಒಂದು ಕೆಲಸಕ್ಕೆ ನಾವು ಇಂಟ್ರೆಸ್ಟ್ ಆಗಿ ಇದ್ದೀವಿ ಅಂದರೆ ಅದ್ರ ಬಗ್ಗೆ ತಿಳ್ಕೊಂಡು ಹೋಗ್ಬೇಕು ನೆನ್ನೆ ಪ್ರೊಡ್ಯೂಸರ್ ನನ್ನ ಮಾತಾಡಿದೆ ಚಪ್ಪಲಿ ಹೊಡೆಯ ಕ್ಯಾರೆಕ್ಟರ್ ಮಾಡಿದ್ರೆ 4 ದಿನ ಅವ್ನು ಮುಂದೆ ಹೊರಡ್ಬೇಕು ಸರ್ 2 ಕಾಲ ಚಪ್ಪಲಿ ಹೆಂಗೆ ಹೇಳ್ಕೊತಾನೆ ದಾರ ಹಾಕೋದಂಗೆ ಏನೇನು ಕೆಲಸ ಮಾಡ್ಬೇಕು ಸುಮ್ಮನೆ ನೋಡ್ಬೇಕು ದೂರದಿಂದ ಇದು ಉದಾಹರಣೆ ಹೇಳುವುದಿಲ್ಲ ಕುಟುಂಬದ ಜೊತೆಲಿ 4 ದಿನ ರೂಮಲ್ಲಿದ್ದೆ ನಾನು ಗುರು ಸರ್ ಹೇಳಿದ್ರು ಸುಮ್ಮನೆ ಹೋಗ್ತಾ ಇದ್ರು ಹೋಗಿ ಅವನು ಆವತ್ತು ನೋಡಿ ನಿಜವಾದ ಅನಿಸ್ತು ಪರಮಾತ್ಮ ಒಬ್ಬ ಮನುಷ್ಯನ ಜನ್ಮ ಕೊಡೋಕೆ ಮುಂಚೆ ಭೂಮಿ ಬರೋಕ್ಕೆ ಮುಂಚೆನೆ ಅವನು ಏನಾದರೂ ಒಂದು ಲೋಪ ಮಾಡಿ ಕಳಿಸಿದ್ರೆ ಎಕ್ಸ್ಟ್ರಾ ಕೈ ಕೊಟ್ಟಿರ್ತಾರೆ ಬೇರೆ ಇದು ನಿಜವಾದ ಸತ್ಯ ಕುಂಟನ್ಗೆ 8 ಜಾಸ್ತಿ ಕೊಟ್ಟರೆ ನಾನಾ ಜಾಸ್ತಿ ಅಂತಾರಲ್ಲ ಸುಮ್ಮನೆ ಮಾಡಿಲ್ಲ ದೊಡ್ಡವರು ಅವ್ರು ನೋಡಿ ಬೇರೆ ಕರ್ಕಿರೋ ಅಡ್ವರ್ಟೈಸ್ ತುಂಬ ಇರುತ್ತೆ ಅವ್ರಿಗೆ ನಾನು ಒಳಗಡೆ ಹೋದೆ ನಮಸ್ಕಾರ ಬರ್ಬೋದಾ ಅವ್ನು ಯಾರು ಹೇಳೋದು ಯಾರು ಬರ್ತಾ ಇದ್ದಾರೆ ಹೊರಗಡೆ ನಾನು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಬನ್ನಿ ಸರ್ ಇವನು ಕಾಣಲ್ಲ ಆದ್ರೆ ನನ್ನ ನೋಡೋರು ಕಣ್ಣು ಕಾಣ್ತಾವಲ್ಲ ನಾನು ಚೆನ್ನಾಗಿ ಕಾಣ್ಬೇಕು ಅಂತ ಮನುಷ್ಯನಿಗೆ ಎಷ್ಟು ಒಳಗಡೆ ಇರುತ್ತೆ ನನಗೆ ಇನ್ನೇನೋ ಅಂದ್ಕೊಂಡು ಬನ್ನಿ ಸರ್ ನಡೆಯವ್ರೆ
ಸ್ಪರ್ಶಕ್ಕೆ ನಾನು ಸರ್ ಕೈಗೆ ಕೊಟ್ಟರೆ ಹಿಂಗೆಲ್ಲ ನೋಡ್ಬಿಟ್ಟು ಉಂಗ್ರೆ ಆಗಿದೆ ಬೆಲ್ಲೆಲ್ಲ ನೋಡಿ, ಓ ಶಿವರಾಮ್ ಸರ್ ಹಣಿಯವರಲ್ವಾ, ಶಿವರಾಮ್ ಅಲ್ವಾ, ರಾಮ ಅಲ್ವಾ ಅಂತ ಕಂಡುಹಿಡಿಯೋರು ಸರ್ ಅವನು. ಎಲ್ಲಿಂದ ಬರುತ್ತೆ ಸರ್ ಈಗ ನಾನು ಅಂಥದ್ದನ್ನೆಲ್ಲ ಇವರು ಹುಡುಕಿ ಮಾಡಿದ್ರು. ಅದಾದ್ಮೇಲೆ ಸುಮಾರು ಜನ ಅದೇ ಹೇಳ್ತಾರಲ್ಲ, ಗೆದ್ದವ್ರಿಗೆ ಸುಮಾರು ಜನ ತಂದೆ ಇದ್ದಿರುತ್ತೆ, ಗೆದ್ದವರಿಗೆ ತಂದೆ ಇದ್ದಿದ್ದು ಜಾಸ್ತಿ. ನಮ್ಮ ಹುಡುಗ, ನನ್ನ ತಮ್ಮನ ಮಗ, ನಮ್ಮ ಅಣ್ಣನ ಮಗ, ನಮ್ಮ ಚಿಕ್ಕಪ್ಪನ ಮಗ, ಅದು ಏನಾದರೂ ವ್ಯತ್ಯಾಸಗಳಾಗಿ ಏನಾದಾಗ ಯಾರಿಗೆ ಏನು ಅಷ್ಟೊಂದು ನಮಗೇನು ಪರಿಚಯ ಇಲ್ಲ. ನಮ್ಮ ಪಕ್ಕದ ಮನೇಲಿ ಇದ್ರು, ತಪ್ಪು ಅವ್ರದಲ್ಲ, ಮನುಷ್ಯ ದೇವರು ಕೂಡ ಎರಡು ನಾಲ್ಗೆ ಕೊಟ್ಬಿಟ್ಟವ್ರೆ, ಒಂದು ಕಿರ್ನಾಲಿಗೆ ಇದೆ ಒಳಗಡೆ, ಅದು ಇದಕ್ಕಿಂತ ಸೂಕ್ಷ್ಮ, ಈ ನಾಲಿಗೆಗಿಂತ ಸೂಕ್ಷ್ಮ ಕಿರ್ನಾಲಿಗೆ. ನೀವು ಆರೋಗ್ಯ ಒಂಚೂರು ವ್ಯತ್ಯಾಸ ಮಾಡ್ಕೊಳ್ಳಿ, ಕೆಮ್ಮು ಶುರು ಮಾಡ್ಬೋದು. ನಾನು ಸರಿಯಾಗಿ ನೋಡ್ಕೊಂಡಿಲ್ಲ ನೀವು, ಅದಕ್ಕೆ ನಮ್ಮ ನಾರಾಯಣದಾಸ ಗುರುಗಳು ಇಲ್ಲಿ ಬರೋಕ್ಕೆ ಮುಂಚೆ 3 ಜನ ಗುರುಗಳು ನನಗೆ ತಂದೆ ತಾಯಿ ಜನ್ಮ ಕೊಟ್ಟವರಾದರೆ PS ಗಂಗಾಧರಪ್ಪನವರು ಫಸ್ಟ್ ಮುದಗ ತುಮಕೂರು ಭದ್ರಾಚಾರ ಶಿಕ್ಷೆ. ಅದಾದಮೇಲೆ ಹೆಬ್ಬಾಳು ನಾರಾಯಣದಾಸ್ ಅಂತೇಳಿ ಅವ್ರ ಜೊತೆ ಒಂದು 6 ವರ್ಷ ತಬಲ ನುಡಿಸ್ತಾ ಇದೆ ಅದಕ್ಕೆ. ಅದಾದಮೇಲೆ ಗುರುಪ್ರಸಾದ್. ಈ ಮಧ್ಯದಲ್ಲಿ 6 ವರ್ಷ ಜೀವಿ ಎತ್ತಿರಿ ಅವ್ರ ತಂಡದಲ್ಲಿದೆ, ಅದು ಬಾಕ್ಸತ್ಯಕ್ಕೆ ಹೋಗಿ ಹೌದು ನಾವಲ್ಲೇ ಮೀಟ್ ಆಗಿದ್ದು. ಹಾಗಾಗಿ ಇಲ್ಲಿಗೆ ಬಂದೆ. ಇತ್ತಿನ ಮೂರ್ತಿಗಳು ಸೇರಿ ನಮ್ಮನ್ನು ತಿದ್ದಿರೋದು ಇವತ್ತು ಬಿಟ್ಟು ಅವ್ರಿಗೆ ಕೊಟ್ಟಿರೋ ಭಿಕ್ಷೆಲೆ ನಮ್ಮನ್ನ ನಡೀತಾ ಇರೋದು ಹೇಳ್ತೀವಿ. ಯಾಕೆಂದ್ರೆ ಫಸ್ಟ್ ಪಿಕ್ಚರ್ ಇಂದ ನನಗೆ ಸಂಭಾಷಣಾ ಸಹಕಾರ ತಬಲಾಣಿ ಮಠದಲ್ಲಿ ಅದು ಎಷ್ಟು ಪವರ್ ಅಂದ್ರೆ ಆ ಲೈನು ಸುಮಾರು ಪಿಕ್ಚರ್ಗಳು ಬಂದ್ಬಿಡ್ತು ನನಗೆ ಬರವಣಿಗೆಗೆ. ಈಚೆ ಬಂದ್ಬಿಡೆ ನನಗೂ ಜ್ಞಾನ ಇತ್ತು, ಕಡಿಮೆ ಇರಲ್ಲ, ಸುಮ್ಮನೆ ಬರೋದು ಅಷ್ಟೇ. ನಾನೇ ಬಂದಿದ್ದು ಅಂದ್ರೆ ಅದು ನೀನು ದುಷ್ಟತನ ಅಷ್ಟೇ, ನಮ್ಮ ದುಷ್ಟತನ ಅಲ್ಲಿ ಕಲ್ತೀವಿ ಚಿಕ್ಕವರಲ್ಲಿ ದೊಡ್ಡವರಲ್ಲಿ. ಹೌದು, ನಾನು ಅಲ್ಲಿ ಕಲ್ತೆ ಅಂತ ಹೇಳೋದು. ಇವತ್ತು ಅದ್ಭುತವಾದಂಥ 2 ಚಿತ್ರ ಅಂತ ಟೈಮಲ್ಲಿ ಇಡೀ ಇಂಡಸ್ಟ್ರಿ ತಿರುಗಿ ನೋಡಿದ್ರು ನಮ್ಮನ್ನ, ಯಾರು ಇವರು ಮಠ ಅಂತ ಹೆಸರಿಟ್ಬಿಟ್ಟು ಇಂಥ ಸಿನಿಮಾ ಮಾಡ್ಬಿಟ್ಟಿದ್ದಾರೆ. ಎದ್ದೇಳು ಮನೆಯಿಂದ ಶುರುವಾಯಿತು. ಅವಾಗ ರವಿಚಂದ್ರನ್ ಸರ್ ಸಿನಿಮಾ ನೋಡ್ಬಿಟ್ಟು ಫೋನ್ ಮಾಡೋದು, ಇವ್ರು ಮಾತಾಡಿಸೋದು ಚೇಷ್ಟೆ, ಯಾವಾಗ ನೀವು ಮಾತಾಡ್ತಿದ್ರು. ನಮಸ್ಕಾರ, ನಮಸ್ತೆ, ನಾನು ರವಿಚಂದ್ರನ್ ಅಂತ. ಯಾವ ರವಿಚಂದ್ರನು ಸರ್? ವೀರಸ್ವಾಮಿ ಅಂತ. ವೀರಸ್ವಾಮಿ ಗೊತ್ತಿಲ್ವಲ್ಲ ಯಾರು ಸರ್? ಚಲನಚಿತ್ರ ನಿರ್ಮಾಪಕ ವೀರಸ್ವಾಮಿ ಅವ್ರ ಮಗ ರವಿಚಂದ್ರನ್. ನಾನು ಗೊತ್ತಿದ್ದೆ. ಸಾರಿ ಸರ್ ನಾನು ತಮಾಷೆ ಮಾಡ್ಬಿಟ್ಟೆ, ಯಾರು ಅಂದ್ಕೊಂಡು ಬೇಡ ಮಾಡ್ಕೊಡಿ ಸರ್. ಖುಷಿಯಾಗ ಸರ್ ನಿಮ್ಗೆ ಫೋನ್ ಬಂದಿದ್ದು. ಏನ್ರಿ, ನಾನು ಕೋಟಿ ಸಿನಿಮಾ ಮಾಡ್ತಿದ್ದೆ, ಬರೀ ಮಾತಂದ್ರೆ ಕಲರ್ಫುಲ್ ಆಗಿ ಸಿನಿಮಾ ಮಾಡ್ಬಿಟ್ಟಿದ್ವಿ. ಏನ್ರಿ ನನಗೆ ಕಣ್ಣೆಲ್ಲ ತುಂಬಿಕೊಡ್ತು, ಫೋನ್ ಕೊಡೋಲ್ಲ. ನಾಳೆ ಮನೆ ಬಿಟ್ಟು ಬರ್ಬೇಕಲ್ಲ ಅಂದ್ರು. ನಮಗೆ ಮಾಡಿಸ್ತೀರಾ? ಖಂಡಿತ ಮಾಡಿಸ್ತೀವಿ. ಇದು ಅವ್ರ ಚರ್ಚೆ ನಾನು ಸುಮ್ಮನೆ ಹೇಳಿದೆ, ನಾನು ತಿನ್ನೋಲ್ಲ, ಸುಮ್ಮನೆ ಹೇಳಿದೆ. ತಿಂದಿದ್ದು ನೋಡಿ ಬಂದ್ರಿ. ಅವ್ರು ಯಾರು ಹುಡುಗನ ಕರ್ಕೊಂಬೋದ ಚೆನ್ನಾಗಿ ಮಾಡಿಸಿದ್ರು ಸರ್. ಕುರುಡ ಅಲ್ಲ ಸರ್ ಅವರು, ಹೊರಟಿಗೆ ಹೋಗಿದೆ ತಬಲಾ ನಾಣಿ ಅಂತ ತಬಲಾ ನುಡಿಸ್ತಾರೆ, ಆಮೇಲೆ ಕೊಂಡೆ ತಬಲ ಎಲ್ಲ ನುಡಿಸ್ತಾರೆ. ಆರ್ಕೆಸ್ಟ್ರಾ ಫೀಲ್ಡಲ್ಲಿ ಇದ್ದಲ್ಲ ಅವರು. ಹಾಗೆ ಹೌದಾ, ಕರ್ಕೊಂಡ್ರಿ ಅವರು. ನಾವು 3 ಜನ 6 ಅವರ್ಸ್ ಅವ್ರ ಮನೆಯಲ್ಲಿ ಎಂತೆಂಥ ಅದ್ಭುತವಾದ ಮಾತುಗಳು ಆಡಿದ್ದು ರವಿ ಸರ್. ಏನ್ರಿ ನೀವು, ವಾಹ್, ಬರೀ ಮಾತಲ್ಲೇ ಸಿನಿಮಾ ಈ ಮಟ್ಟಕ್ಕೆ ಗೆಲ್ಸಿ ಜನ ಹೇಳ್ಕೋಬೋದು ಅಂತ ಹೇಳಿ ಕಲಿಸ್ಕೊಟ್ರು ನೀವು. ನಾನು ಸುಮ್ಮನೆ ಕೊಟ್ಟೆ ಸಿಗ್ತಿದ್ದೆ. ಇವ್ರು ಒಬ್ಬರಿಗೆ ಹೇಳ್ತಾರೆ, ಸರ್ ಐಶಾರಾಮ ಸಿನಿಮಾ ಮಾಡೋದಕ್ಕೆ ಅಂತ ಹೇಳ್ಕೊಟ್ರು ಅವ್ರಿಗೆ ಗೊತ್ತಾ. ಹೌದು, ಇದು ಇನ್ನು ಬಿಟ್ಟು ಯಾರಿಗಿರುತ್ತೆ ಒಳಗಡೆ, ನೀವು ಯಾರೇ ಅವ್ನು ಎಂಥವನೇ ಆಗಲಿ ಅದನ್ನು ಅದು ಚಿಲ್ಮೆ ಇರೋದು, ಅವ್ನು ಯಾರು ದುಡಿಯಬೇಕು, ಎಷ್ಟೇ ಜನ ಬರಲಿ. ಆಮೇಲೆ ಕೆಲವರು ಹೇಳ್ತಾರೆ, ಇವನು ನಾನು ತಯಾರು ಮಾಡಿದ್ದು ನಮ್ಮ ಹುಡುಗ, ನನ್ನ ಶಿಷ್ಯ, ಅವನ ಒಳಗಡೆ ಕಲಿಯುವಂಥ ಒಂದು ರೇಖೆ ಇಲ್ಲ ಅಂದರೆ ನೀನು ಕೊಡೋಕ್ಕೆ ಸಾಧ್ಯ ಇಲ್ಲ. ಹೆಚ್ಚಿಸ್ಬೋದು ಅವನಲ್ಲಿ, ನಿನ್ನಲ್ಲಿ ಗುಣ ಇದೆ ಕಣೋ, ಯಾರು ಸುಮ್ಮನೆ ಕೂತೀವಿ, ಆಡೋದು ಬಾರ್ ಕಟ್ ಮಾಡೋದು, ಆ ಕೆಲಸನ ತುಂಬ ಮಾಡ್ತಿದ್ವಿ. ಅವಾಗ ನೀವು ಏನ್ರಿ ನೀವು ಆಚೆಗೆ ಹೋಗ್ಬಿಡ್ತಾ ಇದ್ರಿ, ನಾನು ಇಂಥ ಕೆಲಸ ಮಾಡ್ಬಿಟ್ಟೆ, ಒಳಗಡೆ ಫಸ್ಟ್ ನೀವು ಅಂತ ನೀವು ಸರಿ. ನಾನು ಹೇಳಿದೆ, ನಮ್ಮ ನಾರಾಯಣದಾಸ್ ಹೇಳ್ತಿದ್ರು, ಪ್ರತಿಯೊಬ್ಬ ಮನುಷ್ಯನ ಒಂದು ಆತ್ಮ ಅಂತ ಇರುತ್ತಲ್ಲ ಒಳಗಡೆ. ಎದುರಿಗಿರೋ ಮನುಷ್ಯನಿಗೆ ನಮಸ್ಕಾರ ಅನ್ನೋದು ಸಂಸ್ಕಾರ ಕೊಟ್ಟೈತೆ ಒಳಗೆ. ಆ ನಮಸ್ಕಾರ ಮಾಡಿದಕ್ಕೆ ನಾನು ನೋಡ್ಕೊಂಡಿದ್ದೆ ಮಠದಲ್ಲಿ. ನಮಸ್ತೆ ಸರ್ ನಮ್ಗೆ ಬಂದಿದ್ರೆ ಆಗಲಿಲ್ಲ, ನೀವು ಎರಡನೇ ಹೋಗಿದ್ನಲ್ಲ ಅವ್ರಿಗೆ ಯಾವ ಅಂದ್ಬಿಡ್ತಾರೆ ಒಳಗಡೆ. ಆಯಿತು, ಇಲ್ಲಿವರೆಗೂ ಬಂದ್ವಿ. ರವಿ ಸಾರ್ ಆಯಿತು. ಅದಾದಮೇಲೆ ಅಪ್ಪು ಸರ್, ಅದಕ್ಕೆ ಮುಂಚೆ ವಿಷ್ಣು ಸರ್, ಇದೆರಡು ಮಂಜುನಾಥ ಡಬ್ಬಿಂಗ್ ಬೈನಾಡು ಫಸ್ಟ್ ಸೀನ್ ಮಾಡ್ತೀವಿ. ಯಾರು ಒಳಗಡೆ ಇದ್ದಂಗಿದೆ
ಆ ಸೀನ್ ಆಗೋಗಿದೆ. ಹೆಂಗ್ ಗೊತ್ತಾಯ್ತು ನಿಮಗೆ? ಬಾತ್ರೂಮಿನ ಸ್ಮೆಲ್ ಆಗಿ ಬರ್ತಾ ಇದೆ, ಅದು ಗೊತ್ತಾಗಲ್ಲ. ಆ ಸೀನು ಈ ಹೊರಗಡೆ ನನಗೆ ಸಿಗರೇಟ್ ಸೇದನ ಅಂತ ಕರ್ಕೊಂಡ್ರು. ಬಂದು ನಾನು ಈಗ ಬಿಡ್ತಾ ಇದೆ, ಬರ್ತಿದ್ದಾಗ ಸಿಗರೇಟ್ ಸಾಕು ಹೋಗಿ ನಮಸ್ಕಾರ ಸರ್ ಒಂದು ಸೀನ್ ಮಾಡಿದ್ರು ಸರ್ ಎದ್ದೇಳಿ ನೀವು ಮಠ ಅಂತ ಒಂದು ಸಿನಿಮಾ ಮಾಡಿದ್ರೆ ಹೇಳಿದ್ರೆ ಅದ್ಭುತ ಆಗಿತ್ತು. ಈ ಸಿನಿಮಾ ನೋಡಿದ್ದೀನಿ ನಾನು. ಸರ್ ಇಲ್ಲ ಇಲ್ಲ ನನಗೆ ಅರ್ಜೆಂಟ್ ಇದೆ ಬಿಡ್ಲಿಲ್ಲ ಸರ್, ಪ್ಲೀಸ್ ಸರ್ ನೀವು ಬರ್ಬೇಕು ಸರ್, ನೋಡ್ಬೇಕು ಸರ್ ಪ್ಲೀಸ್ ಸರ್ ಎದುರು ನಿಂತ್ಕೊಂಡ್ರು. ಸರಿ ಬನ್ನಿ ಒಳಗಡೆ ಹೋಗಿ ಆ ಸೀನ್ ಹಾಕ್ಬೇಕಲ್ಲ, ಲೈಟ್ ಆಫ್ ಮಾಡ್ತು. ಅವ್ರು ಕೂತ್ಕೊಂಡು ಅವೆಲ್ಲ ಹಿಂದೆ ಬಿಸ್ನೆಸ್ ಆಗಿದೆ. ಸೀನ್ ಮುಗಿತಿದ್ಗೆ ಅಂತ ಚೊಕ್ಕಡ ಹೋಗ್ಬಿಟ್ಟು ಎಂತೆಂತ ಸೂಕ್ಷ್ಮ ಹೇಳ್ತೀರ ಡೈರೆಕ್ಟರ್ ನೀವು, ಶಬಾಷ್. ಅವನು ಯಾರು ಕೂಡ ಚೆನ್ನಾಗಿದ್ದಾನೆ ಸರ್, ಕೂಡ ಅಲ್ಲ ಸರ್, ಲೈಟ್ ಹಾಕಮ್ಮ. ನಾನು ನಮ್ಮ ತಾಯಿ ಕಿಟ್ಕೊಂಡಿದ್ರು ಗುಂಡೋಡಿಸ್ಬಿಟ್ಟಿದ್ದೆ. ಪೇಪರ್ ತರ ಕಾಣ್ತಾ ಇದ್ರು. ಯಾರ ಟೀಪರ್ ಇವ್ರ ಹೌದು ಸರ್ ಇವರೇ ಕಾಲ ನಮಸ್ಕಾರ ಮಾಡಿದ್ರೆ ಮಾಡಿಸ್ಕೊಳ್ಳಿ. 2 ಭುಜ ಇಟ್ಕೊಂಡ ಮೇಲೆ ನಮಸ್ಕಾರ ಮಾಡೋದು. ಇದ್ರೊಳಗೆ ಏನು ತುಂಬ 100 ಸಿನಿಮಾ ಮಾಡಿರೋ ಹೀರೋನ ಕಣ್ಣು ಮುಚ್ಕೊಂಡೆ ಹೊಡೆದಾಗ್ತಾ ಇದೆಯಲ್ಲ. ಕಾಲ ನಮಸ್ಕಾರ ಮಾಡೋದು ನಮಗೆ ಒಳ್ಳೆಯದಾಗಿದ್ದು. ವಾಚ್ ತೊಟ್ಕೊಂಡು ಆ ದಿನಗಳನ್ನ ಮರೆಯೋಕ್ಕಾಗಲ್ಲ. ಅದು ಬಿಟ್ಟರೆ ಕಂಟಿನ್ಯೂಸ್ ಸ್ಟುಡಿಯೋ ಅವ್ರ ತಂದೆ ಸಮಾಧಿಗೆ ನಮಸ್ಕಾರ ಮಾಡಿ ವಾಪಸ್ ಬರ್ತಾ ಇದ್ರು. ನಾವು ಏನೋ ಹೋಗಿದ್ದೀವಿ, ಎಲ್ಲಿ ಹೋಗಿದ್ದೀವಿ, ಲೊಕೇಶನ್ ನೋಡೋಕೆ ಏನಕ್ಕೆ ಹೋಗಿದ್ದೀವಿ, ಗುರು ಸರ್ ಜೊತೆ ಸಿಗ್ತಿದ್ದೀನಿ. ಗುರುಗಳೇ ಅಂತ ಬಂದು ಕೈ ಇಟ್ಕೊಂಡು ಎಲ್ಲ ಸಿನಿಮಾ ಮಾಡಿದ್ದೆ. ಕಾಶ್ಮೀರವ್ರಿಗೆ ತೋರಿಸಿದೆ, ಶಿವಣ್ಣ ತೋರಿಸ್ತಿದ್ದೀನಿ. ಏನು ಸರ್ ಕೇಳಿದ್ರು ಹಾಗೆ ಅದ್ಭುತ ಎಲ್ಲ ಮಾತಾಡ್ತಾ ಇದ್ರು. ಅಲ್ಲೂ ಒಂದು ವಿಚಾರ ಏನು ಸರ್ ಎಲ್ಲಿಗೆ ಹೋಗಿ ಸರ್ ಕೂಡ ಅಲ್ಲ ಸರ್, ಕಂಡಿದೆ ಅವರಿಗೆ ಎಲ್ಲಿ ಇಲ್ಲೇ ಆಗಲಿ ಇವರೇ ಬಾ. ಅದು ಬಿಡಿ ಒಂಥರ ರೋಮಾನ್ಸ್ ನನಗೆ. ಈ ದೂರದಿಂದ ಹಳೆ ಫ್ರೆಂಡ್ಸ್ ಯಾರು ಸಿಕ್ಕಿದ್ರೆ ಅప్పుడు ತಪ್ಕೊಳ್ಳಲ್ಲ. ಹಂಗೆ ಬಂದು ವಾಚ್ ತಪ್ಕೊಂಡು ಹಳೆಗೆಲ್ಲ ಬಿಟ್ಟಿದ್ದು ಕೈ ಹಿಡ್ಕೊಂಡು ಕೈಗೆಲ್ಲ ಬಿಟ್ಟಿದ್ದು ಅಪ್ಪು ಸರ್. ಎಂಥ ಪಾತ್ರ ಸಿಕ್ಬಿಡ್ತು ನನಗೆ. ಎಲ್ಲರೂ ಕಲಾವಿದ್ರು ನಾವು. ಪಾತ್ರಗಳು ಸಿಕ್ಕಿರೋದು ನಿಜವಾಗ್ಲೇ ನಂದಲ್ಲ ಸರ್. 2 ಸಿನಿಮಾ ಹುಡುಗರು ಕನಸು. ಅವರು ನನ್ನ ಪಾತ್ರ ಮೂಲಕ ನಮ್ಮ ಪಾತ್ರಗಳು ಕೊಟ್ಟು ನಮ್ಮನ್ನು ಸಾಕಾಗಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಅದ್ಭುತ. ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ. ಟೀ ಕುಡಿಲೇಬೇಕು ಅಂತ ಹೇಳಿ ಬೇರೆ ಎಲ್ಲೋ ಟೀ ಅಂಗಡಿ ರೋಡ್ ಅಂಗಡಿ ತರಿಸಿ ಕುಡಿದಿದ್ದೀವಿ ಅವತ್ತು. ಅಲ್ಲೇ ಕೂತ್ಕೊಂಡು ಕಂಡಿರೋದು ಅದು ದೇವರಾಡೋದು ಅಲ್ವಾ. ಪ್ರತಿಯೊಂದು ದೇವರಲ್ಲೂ ಕಪ್ಪು ಹುಡ್ಕೊಂಡಿದ್ದಾರೆ. ಸ್ವಲ್ಪ ಚಿಂತ ಆಯ್ತು ಅಂದ್ರೆ ಅದಕ್ಕೆ ದೃಷ್ಟಿನ ಲಾಸ್ಟ್ ಆಗಿ ಕೊಡ್ತಾರೆ ಶಿಲೆಗಳಿಗೆ. ದೃಷ್ಟಿ ಶಿಲೆಯೆಲ್ಲ ಆದ್ಮೇಲೆ ಕಣ್ಣಿ ಬಟ್ಟೆ ಕಟ್ಟಿರ್ತಾರೆ. ಲಾಸ್ಟ್ ಒಬ್ಬರೇ ಇರೋದಲ್ಲಿ ಜ್ಞಾನ ಇರೋಲ್ಲ. ಅದಾದ್ಮೇಲೆ ಅದು ಅಭಿಷೇಕ ಆಗಬೇಕು. ಆ ಥರ ದೃಷ್ಟಿ ಕೊಡೋ ಟೈಮಲ್ಲಿ ಚಿಕ್ಕ ಪುಟ್ಟ ಇದ್ರೆ ಮೂರ್ತಿ ಸರಿಯಾಗಿ ಬರಲಿಲ್ಲ ಅಂತ ಹೇಳಿ ಪೂಜೆಗಳು ಚೆನ್ನಾಗಿರ್ತಾರೆ. ಇದಕ್ಕೆ ಇಷ್ಟು ಜನ ಪೂಜೆ ಮಾಡೋದು ನಾವು ಮೂರ್ತಿ ಚೆನ್ನಾಗಿರ್ಲಿಲ್ಲ. ಇಷ್ಟು ಜನ ಕರ್ನಾಟಕ ಪೂಜೆ ಮಾಡೋದ್ರ ಇವರಲ್ಲಿ ಚೆನ್ನಾಗಿರ್ಲಿಲ್ವಾ? ಇದರಲ್ಲೂ ತಪ್ಪು ಹುಡುಕ್ತಿರಲ್ಲ. ಮನುಷ್ಯತ್ವ ಇದೆ, ಮನುಷ್ಯತ್ವ ಇಲ್ಲ. ನನ್ನ ಗುರುಗಳು ಹೇಳ್ತಾ ಇದ್ರು, 1 ತಲೆ ಚೆನ್ನಾಗಿ ಬದುಕಿದ್ರೆ 3 ತಲೆ ಚೆನ್ನಾಗಿ ಬರುತ್ತಂತೆ. ತಾತ ಚೆನ್ನಾಗಿ ಬದುಕಬೇಕು ಫಸ್ಟ್, ಅಪ್ಪ, ಆಮೇಲೆ ಮಕ್ಕಳು, ಮೊಮ್ಮಕ್ಕಳು. ಕೇಳಿದ್ರೆ ಯಾರು ರಮಣ ಮಗ ಬರೀ ಸಾಕು, ಅವ್ರ ಅಪ್ಪನ ಹೆಸರಿಗೋಸ್ಕರ ಅವ್ರು ಕೂರಿಸ್ತಾರಲ್ಲಿ. ಆಯ್ತಾ? ಅವ್ರ ಮೊಮ್ಮಗ ಬರಲಿ. ಇವ್ರು ಯಾರು? ರಾಮಣ್ಣನ ಮೊಮ್ಮಗ, ಕೃಷ್ಣನ್ ಮಗ. ಅವ್ರ ಮೊಮ್ಮಗನ ನೀನು ಪಾಪ ನಿಮ್ಮ ತಾತ ಇಂಥವ್ರು ಅವರೇ ಚೆನ್ನಾಗಿ ಬದುಕ್ತಿದ್ದಾರೆ. ಈ 3ನೇ ತಲೆ ಏನು ಬಂದಿದೆ? ಇದೆಲ್ಲ ಸಂಸ್ಕೃತಿ ತೋರಿಸುತ್ತೆ. ನಾನು ಹೇಳಿದ್ರಲ್ಲ, ಎಲ್ಲ ಜೀವರಾಶಿ ಕೋಟಿಗಳಿಗೂ 44 ಜೀವರಾಶಿ ಕೋಟಿ ಬುದ್ಧಿ ಕೊಟ್ಟಿದ್ದಾನೆ ದೇವರು ನಾನಾ ಅಂತ. ಅದ್ರ ಮುಂದೆ ಅಕ್ಷರ ಸಂಪೂರ್ಣೆ ಮಾಡ್ಕೋತೀವಿ. ಆ ಜೊತೆಯಲ್ಲಿ ಅಜ್ಞಾನಿ ಆಗ್ತೀವಿ, ಸುಜ್ಞಾನಿಗಳ ಜೊತೆಗೆ ಸುಜ್ಞಾನ ಆಗ್ತಾರೆ, ಬ್ರಹ್ಮಜ್ಞಾನಿಗಳ ಜೊತೆಲಿ ಬ್ರಹ್ಮಜ್ಞಾನಿಗಳಾಗ್ತೀವಿ. ಅದನ್ನ ಬೆಳೆಸ್ಕೊಳ್ಳೋ ನಮಗೆ ಸೇರಿತ್ತು. ನಾವು ತಪ್ಪು ಮಾಡ್ಬಿಟ್ಟು ಗುರುಗಳನ್ನ ಯಾವಾಗಲೂ ನನ್ನಗ್ತಾ ಇದ್ರೆ ಅವರು ಗೊತ್ತಿದ್ರು. ನಮ್ಮನ್ನು ನನ್ನಗ್ತಾ ಇರಿಸೋರಿಗೆ ಎಷ್ಟು ರಾತ್ರಿ ನಗ್ತಿದ್ದೀವಿ, ಎಲ್ಲೆಲ್ಲೋ ಊಟ ಮಾಡಿದ್ದೀವಿ. ಅಯ್ಯಪ್ಪ ಇನ್ನು 3 ದಿನ 4 ದಿನ ಮಾತಾಡ್ಬೋದು ನಾನು. ಇಷ್ಟಿದೆ ಇರಲಿ. ಇವತ್ತು ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸೋಕೆ ನಾವೆಲ್ಲರೂ ಬಂದಿದ್ದೀವಿ. ಇಲ್ಲೇ ಎಲ್ಲೋ ನೋಡ್ತಾ ಇದ್ದಾರೆ ಗುರುಗಳೇ, ನಮ್ಮನ್ನೆಲ್ಲ ತಿಂದಿದ್ದೀವಿ. ಚಿಕ್ಕ ಪುಟ್ಟ ಮಾತುಗಳಿಗೆಲ್ಲ ನೀವು ಬೇಜಾರಾಗಲ್ಲ, ನಾನು ಚೆನ್ನಾಗಿ ಗೊತ್ತು. ಯಾಕಂದ್ರೆ ನಿಮ್ಮ ವ್ಯಕ್ತಿತ್ವ ದೊಡ್ಡದು. ಭಾವ ಪಡೆದಾಗ ಮಾತ್ರ ಜನ ಎಚ್ಚರಿಕೆ ಆಗೋದು. ಮನುಷ್ಯ ಇರ್ಬೇಕು ಅನ್ಸುತ್ತೆ ತಿಳ್ಕೊತಾನೆ. ಆ ಥರ ಅನ್ಕೊಂಬಿಡಿ. ಗುರುಗಳಿಗೆ ಹೇಳ್ತೇವೆ, ಯಾವುದೋ ಒಂದು ಇರ್ಬೇಕು ಅನ್ಸ್ತಲ್ಲ, ಹಿಂಗೆ ಅನ್ಕೊಂಬಿಡಿ, ಸತ್ತೋಗುತ್ತೆ ಅಷ್ಟೇ. ನೀವು ಚೆನ್ನಾಗಿರ್ಬೇಕು, ಅಲ್ಲಿಂದ ನಾವೆಲ್ಲ ಆಶೀರ್ವಾದ ಮಾಡಬೇಕು, ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಂಥ ಅವಕಾಶ ಪಡಿ. ಇವತ್ತು ಶಂಕರ್ ಹತ್ರ ಮಾತಾಡಲಿ ಅಂತ ಅದ್ಭುತವಾದ ಸಿನಿಮಾ ನಾವೆಲ್ಲ ಒಂದೇ ಟೀಮ್. ನಾವು ತನು, ಪ್ರಶಾಂತ ರಾಜಪ್ಪ ನಟ, ಇನ್ನೊಬ್ಬ ಅನಿಲ್ ಅಂತ ಹೇಳಿಲ್ಲ, ಅವರು ಬರಲಿಲ್ಲ ಫಿಲ್ಮ್. ಪಾಪ ಯಾಕೆ ಇಲ್ಲಿದ್ದಿದ್ದೆ ಬಾರ ಅಂತಂದ್ರೆ
ನಗ್ನಗ್ತಾ ಇರ್ಬೇಕು ನೀನು, ಯಾವಾಗಲೂ ನಗ್ನಗ್ತಾ ಇರ್ಬೇಕು ನಾವು. ಪಾಪ ಅವ್ನು ಇಲ್ಲಿ ಬಂದರೆ ಹಿಂಸೆ ಆಗುತ್ತೆ. ಅವ್ರು ಅಷ್ಟೊತ್ತು ಮಾತಾಡ್ಕೊಂಡ್ಬಂದೆ ನಾನು. ಆದರೆ ಅವತ್ತಿನ ಕಾರ್ಯದಲ್ಲಿ ನಮ್ಮ ನಿರ್ದೇಶಕ ಶಂಕರ್ ಪಾತ್ರ ಅದ್ಭುತ. ಯಾರಿಲ್ಲ. ಫಸ್ಟ್ ನಾನು ಅಪಾರ್ಟ್ಮೆಂಟ್ಸ್ ಹೋದೆ, ವಿಷಯಕ್ಕೆ ಊರಿಗೆ ಹೋಗ್ತಾ ಇದ್ದೆ. ಈಗ ಯಾರು ಬೇಕಿದ್ರು ಅಲ್ಲಿಗೆ ಅದೇ ನಮ್ಮ ರೂಟ್ ಕೊಟ್ಟಿಗೆರೆ ರೂಟ್ ಅದು ವಾಪಸ್ ಬಂದು ಹೋದೆ ಅಲ್ಲಿ. ಅದಾದ್ಮೇಲೆ ಬಂದಾಗ ಶಂಕರು ಧನು ನಾವು 3 ಜನ ಅಲ್ಲಿ ಇದ್ವಿ. ದುನಿಯಾ ವಿಜಯವರು ಹೇಳಿದ್ರಿ, ಅವ್ರಿಗೂ ಇವ್ರಿಗೂ ಸಂಬಂಧವೇ ಇಲ್ಲ. ವಿಜಯ್ ಸಾಗರ್ ಸಂಬಂಧವೇ ಇಲ್ಲ. ಅವ್ರು ಒಂದು ಸಿನಿಮಾ ಮಾಡಿಲ್ಲ, ಒಂದು ಸಿನಿಮಾ ಡೈಲಾಗ್ ಬರ್ಸ್ಕೊಂಡಿಲ್ಲ, ಏನಿಲ್ಲ. ಅಂಥ ಮನುಷ್ಯ ಬಂದು ಮುಂದೆ ನಿಂತ್ಕೊಂಡು ಎಲ್ಲ ಕಾರ್ಯದಲ್ಲೂ ಓಡಾಡ್ಕೊಂಡಿದ್ದ. ಯಾಕೆ ಬೇರೆಯವ್ರಿಗೆ ಗೊತ್ತಿರೋದಿಲ್ಲ? ನಮ್ಮ ಮನೆ ಹತ್ರ ಕರೆಂಟ್ ಸಿಕ್ಕಿ ಕಾರ್ಯ ಸದೋಗ್ಬಿಟ್ಕೊಂಡೆ. ಅದು ಬಿದ್ದ 10 ನಿಮಿಷಕ್ಕೆ ಒಂದು 15-20 ಕಾರ್ಯಗಳವ. ಅದು ಎಲ್ಲಿ ಇಂಥ ಸಂಬಂಧಿಕರನ್ನೆಲ್ಲ ಕರ್ಕೊಂಡು ಕೂತ್ಕೊಂಡ್ಬಿಟ್ಟು ಇವ್ಯಾವ ಹೋಗಿದ್ವಲ್ಲ ಕಾರ್ಯಗಳು. ಯಾಕೆ ಅದಕ್ಕಿರೋ ಗುಣನೂ ಮನುಷ್ಯನ ಬೇಡ, ಆ ಕಾಗೆಗಿರೋ ಗುಣನೂ ಬೇಡ ಮನುಷ್ಯನಿಗೆ. ಮನೆಯೊಳಗೆ ನುಗ್ಗಿದ್ರೆ ಅಂತ ಹೇಳಿ ಓಡಿಸ್ತಾರಲ್ಲ, ಅದು ಹೇಳುತ್ತಂದ್ರೆ ನಿನ್ನನ್ನು ನಿಮ್ಮ ಮಕ್ಕಳು ತಿನ್ನೋಲ್ಲ, ನಾನೇ ತಿನ್ನೋದು ಜಾಸ್ತಿ. ಅಂದರೆ ಯಾರು ಕಡೆಗಣಿಸ್ತಾರೆ ನಮ್ಮೊಂದಾಗಿ. ಈಗ ನಮ್ಮ ತೂಕ ನಾವೇ ಬರಬೇಕು. ಈ ಕೆಲವರೆಲ್ಲ ಹೇಳ್ತಾರೆ ನಿರ್ದೇಶನ ಮಾಡೋದು ನೀವು ಅಂಥ ಜಾಗದಾಗಿದ್ದವರು. ನಾನು ಸಿಂಪಲ್ ಆಗಿ ಹೇಳ್ತೀನಿ, ಹೆಣ ಆದರೂ 4 ಜನ ಹೋಗ್ತಾರೆ, ಸತ್ತಿನ ಹೆಣ ಸಿನಿಮಾ ಒಬ್ಬನೇ ಬರಬೇಕು ನಿರ್ದೇಶಕ. ಅದಕ್ಕೆ ಹಿಂದೆ ಮುಂದೆ ಸಪೋರ್ಟ್ ಇರ್ತಾರೆ. ಈ ಯಾರೇ ಗೆದ್ದರೆ ಮಾತ್ರ ಪುನಃ ಸೋತ್ ಬಿಟ್ರೆ ಇವರೇ ಡೈರೆಕ್ಷನ್ ಸರಿಯಿಲ್ಲ, ಈ ಥರ ಎಲ್ಲ ಇರುತ್ತೆ. ಇವುಗಳೇ ಬೇಜಾರು ಮಾಡ್ಕೋಬೇಡಿ. ಚಿಕ್ಕ ವಯಸ್ಸಿಗೆ ನಿಮ್ಮ ಕೆಲಸ ಶ್ಲಾಘನೀಯ. ಇಲ್ಲಿ ಅದ್ಭುತವಾದ ಸಿನಿಮಾ. ನಾನು ಹೇಳೋದು, ಕೆಲವರು ಅಂದರು, ಯಾರೋ ಬಂದಾಗ ಮಾತಾಡೋದು ಸರ್ ಹೇಳಿದ್ರು, ಏನೋ ಒಂದು ಆಡಿಯೋ ಕೇಳಿದಂಗಿದೆ ಎದ್ದೇಳ್ಬೇಕು ಅಂತ, ಇದು ಆಡಿಯೋ ಕ್ಯಾಸೆಟ್ ಮಾಡ್ದಂಗಿದೆ ಸಿನಿಮಾ ಅಂತ ಅನೇಕ ಅಂತ ಹೇಳಿದ್ರು. ಬೇರೆ ಅವ್ರು 2 ಸಿನಿಮಾ ಮಾಡಿದ್ರು. ಅವಾಗ ನಾನು ಇದಕ್ಕೆ ಸಿಕ್ಕಿ ಹೇಳಿದೆ, ಅವತ್ತು ಹಿಂಗಂದ್ರೆ ನಿಮ್ಮ ಸಿನಿಮಾ ನೋಡಿದೆ ಏನು ಸಾಧ್ಯ ಮಾನಿಕೇಶ್ವರ ಬಂದು ಮೆಟ್ಟಿಗೆ ಹೋಗಿತ್ತು ವಾಪಸ್. ನಾವು ಹಾಗೆ ಒಯ್ಯೋದು ಹೇಳಿದೆ, ಹೊಟ್ಟೆ ಉರಿತಿತ್ತು ನನಗೆ. ನಾವು ಬೆಳೆದಿರೋದಿಲ್ಲ, ನಾನು ಶುರು ನಿಂದನೆ ಮಾಡ್ತಾನೆ ಅಂದ್ರೆ ನಾನು ಸುಮ್ಮನೆ ಇರ್ಬೇಕಾ? ಅವ್ರು ಯಾರಾದ್ರೂ ನಮಗೆ ಸರಿ. ಈಗ ನಾವು ದೇವ್ರು ಬೈಯಲ್ವಾ? ಬಾರು ಅಂತ ಬೇಜಾರು ಮಾಡ್ಕೊತಾನೆ ದೇವರು. ಖಂಡಿತ ಇಲ್ಲ, ಪ್ರೀತಿಯರು. ನಾವು ಅದು ಕೊಟ್ಟೆ ಅವ್ರಿಗೆ 2 ಸಿನಿಮಾ ಆಡಿಯೋ ಕ್ಯಾಸೆಟ್ ಇದೆ ಅಂತ ಹೇಳಿದ್ರಿ ಮಹಾಶಯರೇ. ಈ ಸಿನಿಮಾ ಏನಾಯಿತು ಅಂದರೆ ಸೋಲು ಗೆಲುವು ನಮ್ಮಲ್ಲಿಲ್ಲ, ಕಾನ್ಫಿಡೆನ್ಸ್ ಇದೆಯಲ್ಲ, ನಂಬಿಕೆ ಇತ್ತಲ್ಲ, ಆ ನಂಬಿಕೆ ನಮ್ಮನ್ನೆಲ್ಲ ಇಲ್ಲಿ ಹೊರಗೋಗ್ಬೇಕು ಬಂದಿದ್ದು. ಹಂಗೆ ಬೇರೆಯವ್ರ ಬಗ್ಗೆ ಮಾತಾಡೋದು, ನಿನ್ನ ಕೈ ಆಯ್ಕ ಒಳ್ಳೇದು ಮಾಡು. ಇದು ನಾವು ಸಿನಿಮಾದಲ್ಲಿ ಬಳಸಿದ್ದೀವಿ. ಸಾರ್ 10 ರೂಪೀಸ್ ಸರ್, ದನ ಇದ್ದಂಗೆ ದುಡ್ಕೊಂಡು ತಿನ್ನಕ್ಕಾಗೋದು ನಾವು ಕಣ್ಕಾಣೋದು. ನಿಮಗೆ ಕೈ ಕಾಲು ಇಟ್ಟಿವೆ, ಅದು ಹೇಳೋದು ನೀನಲ್ಲ. ಅವ್ನು ವಾಪಸ್ ನಾನು 10 ರೂಪಾಯಿ ಕೊಡ್ತೀನಿ ಹೇಳಿದ್ರೆ ವಾಪಸ್ ಕೊಡೋ ಅಂದ್ರೆ ಅದನ್ನ ಹೇಳ್ಬಾರ್ದು. ಕೊಡೋಗಿದ್ರೆ ಕೊಡೋಲ್ಲ, ಸುಮ್ಮನೆ ಹೋಗ್ತಾರೆ ಅಷ್ಟೇ. ಅಷ್ಟ ಆತಂಕದಲ್ಲೇ ಗಟ್ಟಿ ವಿಶ್ಲೇಷಣೆಗಳೆಲ್ಲ ಮಾಡೋದು. ಇವತ್ತು ನೋಡಿ, ಸ್ನೇಹಕ್ಕೋಸ್ಕರ ನೀವೆಲ್ಲರೂ ಬಂದಿದ್ದೀರಿ. ನನಗೆ ಅವ್ರ ಜೊತೆಲಿ ನಾನು ಮಾತಾಡ್ತಾನೆ ನಿಲ್ಸಕ್ಕಾಗತ್ತೆ. ಅದರಿಂದ ಕೆಳಗೆ ಇಷ್ಟಪಟ್ಬಿಡೋಣ. ಗುರುಗಳಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವರಿಗೆ ಪರಮಾತ್ಮ ಆ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ. ಎಲ್ಲರ ನೆನಪಲ್ಲಿ ಇವರು ಇರ್ತಾರೆ. ಇಡೀ ಇಂಡಸ್ಟ್ರಿಯವರು ಇಂಥವ್ರು ಇದ್ರು, ಸಿನಿಮಾ ಮಾಡಿದ್ರು, ಅಷ್ಟು ಸಾಕು ನಮಗೆ, ಅಷ್ಟು ಸಾಕು. ಎಷ್ಟೋ ಜನ ನೆನಪಿಲ್ಲದೆ ಹೊರಟೋಗಿದ್ದಾರೆ, ಬೇಕಾದಷ್ಟು ಜನ. ಅಂಥದ್ರಲ್ಲಿ ನಮಗೂ ಕೂಡ ಇಂಡಸ್ಟ್ರಿಯಲ್ಲಿ ನೆನಪಿರ್ತಾರೆ. ಯಾಕೆ ಹೇಳಿ, ಆ ಕುಡಿಗಳೆಲ್ಲ ಬೇರೆ ಕಡೆ ಓಡಾಡ್ತಿರ್ತೀವಿ. ಇವ್ರು ಯಾರು ಅಂತ ಕೇಳಿದಾಗ ಟಿವಿ ಚಾನಲ್ ಒಂದ್ಸರಿ ನಾನು ಒಬ್ಬರು ಜೋಡಿ ಕೊಡಿಸಿದ್ರು. ಯಶ್ ಅವರು ಕೃಷ್ಣ ಶಶಾಂಕ್ ಸಾರು, ಯಶ್ ಅವರು, ನಾನು ಮಾಡೋ ಯಾರೋ ತಪ್ಪೆ ಮಾಡೋ ಎಲ್ಲೋ, ತಪ್ಪು ಮಾಡೋ ಯಾರೋ ತಪ್ಪೆ ಮಾಡೋ ಎಲ್ಲೋ, ತಪ್ಪಿ ತಪ್ಪಿ ತಪ್ಪಾಗತ್ತೆ ಕೂಡ ತಪ್ಪಾಗುತ್ತೆ ತಿಳ್ಕೊಳ್ಳೋಕೆ. ಈ ಕಾರ್ಯಕ್ರಮ ಆಯೋಜಕರು ಯಾವ ಪುಣ್ಯಾತ್ಮ ಮಾಡಿದಾರೋ ಅವರಿಗೆ ದೇವರು ಒಳ್ಳೇದು ಮಾಡಿ. ಗುರುಸಲಾರಿಗಿಂತ ಗುರುಸಾಲಿಗಿಂತ ಆಸ್ತಿ ಪ್ರಜ್ಞೆ ಅವರಲ್ಲಿ ಏನೋ ಚುರುಕ್ತನ ದೇವರು ಅವ್ರನ್ನು ಕರುಣಿಸ್ಲಿ ಅಂತ ಹೇಳಿ ನಿಮ್ಮೆಲ್ಲರೂ ನನ್ನ ಒಂದನೇ ತಿಳಿಸಿ ನಾನು ಆರಂಭಿಸ್ತೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಅವರು ಗುರು ಸರ್ ಒಂದು ತಪ್ಪು ಮಾಡಿದ್ದಾರೆ ಹೇಳಿದ್ರು. ಕೀರ್ತನ್ ನಾರಾಯಣ ಅಂತ, ನನ್ನ ಹೆಸರು ಕೀರ್ತಿ ನಾರಾಯಣ. ಗುರು ಸರ್ದು ಒಂದು ಕೀರ್ತಿ ಏಟಿ ಕ್ಲಿನಿಕ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಸಾರಿ, ಪ್ರಮೋಷನ್ ಹೇಳ್ತಿಲ್ಲ, ಸುಮ್ಮನೆ ಹೇಳ್ತಿದ್ದೀನಿ.
ನನ್ನ ಇಂಟರ್ವ್ಯೂ ಮಾಡಿದಾಗ ಅವ್ರು ಯಾವಾಗಲೂ ಒಂದೇ ಮಾತು ಹೇಳ್ತಾ ಇದ್ರು, ನಾನು ನೀನು ಇಂಟರ್ವ್ಯೂ ಕೊಡ್ತಾ ಇರೋದು ನೀನು ನಗಿಸ್ತಾ ಇದೆಯಾ ಎಲ್ಲರನ್ನು, ಅದು ಒಂದೇ ಉದ್ದೇಶಕ್ಕೆ ಹೋಗ್ತೀನಿ ಅಂತ. ನಾನು ಇಲ್ಲಿ ಅವ್ರ ಬಗ್ಗೆ ಏನ್ ಮಾತಾಡಿದ್ರು ಒಂಥರ ಉತ್ಪ್ರೇಕ್ಷೆ ಆಗುತ್ತೆ, ಅದು ಒಂಥರ ನನ್ನ ಚಾನಲ್ ಬಗ್ಗೆ ಮಾತಾಡ್ಬೋದಾಗುತ್ತೆ. ಬಟ್ ಸ್ಟಿಲ್ ಆ ನೆನಪುಗಳನ್ನ ಕೆಲವೊಂದು ಮಾತ್ರ ಶೇರ್ ಮಾಡ್ತೀನಿ, ಅವ್ರು ಮಾತ್ರಲ್ಲ. ನಾನು ಮೊದಲು ಅವ್ರಿಗೆ ಇಂಟರ್ವ್ಯೂ ಬೇಕು ಅಂತ ಫೋನ್ ಮಾಡಿದಾಗ ನೀನು ಯಾವ ವೀಕ್ ಅಂತ ಕೊಡ್ಬೇಕು ಇಂಟರ್ವ್ಯೂ ನಿಮಗೆ ಅಂತ ಫಸ್ಟ್ ಪ್ರಶ್ನೆ. ನಾನು ಸರ್ ಈ ಥರ ಮಾಡ್ತಾ ಇದ್ದೀನಿ, ಕೆಲವು ನನ್ನ ಇಷ್ಟಪಟ್ಟ ವ್ಯಕ್ತಿಗಳು ಇಂಟರ್ವ್ಯೂ ಹೋಗ್ಬೇಕು ಅಂತ ಅನ್ಕೋತಾ ಇದ್ದೀನಿ. 100 ಯೂಟ್ಯೂಬ್ ಚಾನಲ್ ಇದೆ, ನನಗೆ ಇಂಟರ್ವ್ಯೂ ಕೊಡೋದು, ಅದೇ ಕಿತ್ತೋಗಿರೋ ಪ್ರಶ್ನೆಗಳಿಂದು ನಾನು ಕೊಡೋಲ್ಲ ಅಂತ. ಸರಿ ಸರ್, ನಾನು ಹಳೇದು ಕೊಡೋದಕ್ಕೆ ಇಂಟರ್ವ್ಯೂ ನೋಡ್ಬಿಟ್ಟು ನಿಮ್ಗೆ ಇಷ್ಟ ಆದರೆ ಮಾತ್ರ ಫೋನ್ ಮಾಡಿ ಸರ್, ಇದ್ರೆ ಬೇಡ. ನಿಮ್ಗೆ ಇಂಟರ್ವ್ಯೂ ಒಳಗೆ ನಾನು ಹೋಮ್ವರ್ಕ್ ಬೇರೆ ಮಾಡಬೇಕು, ನಿಮ್ಮ ಚಾನಲ್ ನೋಡೋಕ್ಕೆ ಫೋರ್ಸ್ ಮಾಡಬೇಕು. ಅಲ್ಲೂ ಇಂಟರ್ವ್ಯೂ ಕೊಡಲ್ಲ ಅಂತ ಹೇಳೋರು ನೀವೇ, ಬೇಡ ಅಂದ್ರೆ ಥ್ಯಾಂಕ್ ಯು ಅಂತ ಹೇಳಿ ನಾನು ತಿರ್ಗಾ ಬೆಳೆಯಕ್ಕಾಗಲ್ಲ ಅಂತ ಬೈತಿದ್ದೀರ. ಇಲ್ಲ ಸರ್, ನಮ್ಗೆ ಯಾರಿಗೂ ಫೋರ್ಸ್ ಮಾಡೋ ಕೆಲಸ ಇಲ್ಲ, ಹಂಗೆ ಇಲ್ಲ ಸರಿ ನೀನು ಬೆಳೆಯೋದು ಇಲ್ಲ, ಬೆಳೆಯೋದು ಬೇಡ, ಇಡು ಫೋನ್, ಥ್ಯಾಂಕ್ ಯು ಸರ್ ಅಂತ ಕಟ್ ಮಾಡೋದು. ತಿರ್ಗಾ ಫೋನ್ ಮಾಡೋದು, ನನಗೆ ನಿಮ್ಗೆ ಆ್ಯಕ್ಚುಲಿ ಇಷ್ಟ ಆಯಿತು. ನಾನೇನು ಸರ್ ಆ್ಯಕ್ಚುಲಿ ಮಾಡೋದಾನೆ. ಸೊ ಈ ಥರ ಎಲ್ಲ ಮಾಡಿದ್ರು. ನೀನು ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ಯಾ ಅಂತ ಒಂದಷ್ಟು ಪ್ರಶ್ನೆಗಳು ಕೇಳ್ತೀನಿ, ನೀನು ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟರೆ ಇಂಟರ್ವ್ಯೂ ಕೊಡ್ತೀನಿ ಅಂತ. ನೀವು ಪ್ರಶ್ನೆಗಳು ಕೇಳಿ ಉತ್ತರ ಕೊಡೋದು ಬರೋಲ್ಲ ಸರ್, ನಿಮ್ಮ ಸಿನಿಮಾಗಳ ಬಗ್ಗೆ ಒಂದಷ್ಟು ವಿಚಾರ ನಾನೇ ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಮಠ ಇದೆ ಹೇಳ್ಕೊಡ್ತೀರ ಅಂತ ಕೆಲವೊಂದು ಸೀನ್ಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾಕೆ ಬರ್ದಿರ್ಬೋದು, ನೀವು ಏನಕ್ಕೆ ಬರ್ದಿದ್ದೀರಾ, ಈ ಡೈಲಾಗ್ ನನಗೆ ತುಂಬ ಕಾಣ್ತವೋ ಅದೆಲ್ಲ ಓಕೆ ಆದಮೇಲೆ 1 ವಾರ ಟೈಮ್ ತಗೊಂಡು ನನಗೆ ನಮ್ಮದೊಂದು ರಿಸರ್ಚ್ ಟೀಮ್ ಇದೆ, ನಮ್ಮ ಟೀಮ್ ಅವ್ರನ್ನೆಲ್ಲ ಕೇಳ್ತೀನಿ ನಾನು ನಿಮ್ಮ ಚಾನಲ್ ಹೆಂಗೆ ಅಂತ. ಅವರೆಲ್ಲ ಓಕೆ ಅಂತ ಬರ್ಕಾದ್ರೆ ನಿಮ್ಗೆ ಇಂಟರ್ವ್ಯೂ ಕೊಡ್ತೀನಿ, ಇಲ್ಲದ್ರೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಎಲ್ಲ ಕೊಡಿ ಅಂತ ರಿಕ್ವೆಸ್ಟ್ ಮಾಡೋದು. ಸರಿ ಸರ್, ಓಕೆ ಪ್ಲೀಸ್ ಸರ್, ಆಯ್ತು ಇಡು ಫೋನು. 2 ದಿನ ಬಿಟ್ಟು ಲಾಗ್ ಮಾಡೋದು. ನಮ್ಮ ಹುಡುಗರೆಲ್ಲ ಹೇಳಿದ್ದಾರೆ ಮಾತಾಡೋಣ ಇಂಟರ್ವ್ಯೂ ಚೆನ್ನಾಗಿದೆ ಅಂತ. ಹಾಗೆ ನಾನು ಹೇಳ್ತಾ ಇದ್ದೀನಿ, ನನ್ನ ಚಾನಲ್ ಪ್ರಮೋಷನ್ ಮಾಡ್ಕೋತಿಲ್ಲ, ಬಟ್ ಬೇರೆ ವಿಧಿ ಇಲ್ಲ ನನಗೆ, ಹಾಗಾಗಿ ದಯವಿಟ್ಟು ಕ್ಷಮಿಸಿ. ಬಟ್ ಇವ್ರ ವಿಚಾರ ಅಂತ ಹೇಳಬೇಕು ಅಂದರೆ ಇಷ್ಟು ಪ್ರಾಕ್ಟಿಕಲ್ ಆಗಿ ಬದುಕಿದ ಮನುಷ್ಯನ ನಾನು ನೋಡೇ ಇಲ್ಲ. ಅವ್ರು ಏನು ಮಾತಾಡ್ತಾರೋ ಹಾಗೆ ಬದುಕಿದವರು. ನಮ್ಮಲ್ಲಿ ಕೆಲವರಿಗೆ ಯಾರೋ ನೋಡಿದ್ರೆ ಇವ್ರು ಹೆಂಗೆ ಹೇಳೋದು ಈ ವಿಚಾರ, ಇವ್ರ ಬಗ್ಗೆ ಬೈಬೇಕು ಅಂದ್ರೆ ನಾವು ಹೆಂಗೆ ಹೇಳೋದು ಈ ವಿಚಾರ ಅಂತ ನಾವು ಮನಸ್ಸಲ್ಲಿ ಇಟ್ಕೊಂಡು ಕೊಡ್ತಾ ಇರ್ತೀವಿ. ಬಟ್ ಅವರು ನೇರವಾಗಿ ಹೇಳೋದು, ಅದು ನೀವು ಏನು ಹೇಳ್ತಾ ಇದ್ರು ಹಾಗೆ ಇದ್ರು ಅವರು. ಎಷ್ಟೋ ವಿಚಾರನ ನಾವು ಕೆಲವೊಂದು ವೇದಿಕೆಗಳಲ್ಲಿ ಇದನ್ನು ಹೇಳೋಕ್ಕಾಗಲ್ಲ ಅನ್ನೋದು ಇರುತ್ತೆ, ಅವ್ರು ಆ ವೇದಿಕೆಗಳಲ್ಲೂ ಅದನ್ನು ಹೇಳಿದರು. ಈ ಥರ ಬದುಕಂತಹ ವ್ಯಕ್ತಿ. ಅವ್ರದ್ದು ನೆಗೆಟಿವ್ ಪಾಸಿಟಿವ್ ಏನೇ ಇರ್ಬೋದು. ಇತ್ತೀಚಿನ ನಮ್ಮ ಜನರೇಷನ್ ಅಲ್ಲಿ ಯಾರಿಗಾದ್ರೂ ಸಿನಿಮಾ ಮೇಲೆ ಆಸಕ್ತಿ ಇದ್ರೆ ಅವ್ರು ಯಾರು ಮಠನ ಕೇವಲ ಒಂದ್ಸರಿ ನೋಡಿರಲ್ಲ, ಮಿನಿಮಮ್ 10 ಸರಿ ನೋಡಿರ್ತಾರೆ. ಅದೇ ಬೆಸ್ಟ್ ಎಕ್ಸಾಂಪಲ್. ಮಠ ಸಿನಿಮಾನ ಯಾರಾದ್ರೂ ಸಿನಿಮಾ ಮಾಡಕ್ ಆಸಕ್ತಿ ನೋಡಿದ್ರೆ ಅವ್ರು ಸಿನಿಮಾ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡ್ಬಿಡ್ಬೋದಲ್ಲ. ಅಷ್ಟು ಡೀಪ್ ಆಗಿ ರಿಸರ್ಚ್ ಮಾಡಿ ಒಂದು ಸೀನಲ್ಲಿ 7 ಜನಕ್ಕೂ ಬೇರೆ ಬೇರೆ ಡೈಲಾಗ್ ಇಟ್ಟು ಅದ್ರಲ್ಲಿ ಕತೆ ಹೇಳ್ಕೊಂಡು ಹೋಗೋದು ದಟ್ ಈಸ್ ಇಂಪಾಸಿಬಲ್. ಮಠ ಆದ್ಮೇಲೆ ಆ ಥರ ಸಿನಿಮಾ ಯಾಕೆ ಬಂದಿಲ್ಲ ಅನ್ನೋದಕ್ಕೆ ಎಕ್ಸಾಂಪಲ್ ಏನಿದೆ ಅಂದ್ರೆ ಗುರುಪ್ರಸಾದ್ ಅವರೊಬ್ಬರು, ಅವ್ರು ಮಾತ್ರ ಮಾಡಕ್ಕೆ ಸಾಧ್ಯ ಆಗ್ತದೆ ಅಂತ. ನಮ್ಮ ಜೀವನ ಯಾವಾಗಲೂ ಪ್ರದರ್ಶನವಾಗಬಾರ್ದು, ನಿದರ್ಶನ ಆಗಬೇಕು ಅಂತ ಹೇಳ್ತೀವಿ ನಾವು. ಹಾಗಾಗಿ ಇವರ ಜೀವನದಲ್ಲಿ ಪ್ರದರ್ಶನವೂ ಇತ್ತು, ನಿದರ್ಶನವೂ ಇದೆ. ವಾಟ್ ಟು ಡು, ವಾಟ್ ನಾಟ್ ಟು ಡು ಎರಡೂ ಹೇಳಿದ್ರು. ನಮ್ಗೆ ಯಾವ್ದು ಬೇಕು ಅದನ್ನು ನಾವು ತಗೋಬೇಕು. ಇವರ ಹಠ ಚಟ ಏನೇ ಇರ್ಬೋದು, ಬಟ್ ಇವ್ರು ಮಾಡಿದ ಕೆಲಸಗಳು ಯಾವತ್ತಿಗೂ ಜೀವಂತ ಆಗಿರುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ. ತುಂಬಾ ಬೇರೆ ಬೇರೆ ಥರ ಮಾತಾಡೋರಿಗೆ ಒಂದು ಮಾತು ಹೇಳ್ಬೋದು, ನಮ್ಮ ಮಾತುಗಳು ಯಾವಾಗಲೂ ವಾದ ಹುಟ್ಟಿಸ್ಬಾರ್ದು, ಆಶೀರ್ವಾದ ಹುಟ್ಟಿಸ್ಬೇಕು. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ಮಾತಾಡೋಕ್ಕೆ ಅವಕಾಶ ಕೊಡೋದು. ಅದರಲ್ಲಿ ಒಂದು ರಾಜನ್ ಕ್ಯಾರೆಕ್ಟರ್ ನಾನು ಆಕ್ಟ್ ಮಾಡಿದ್ದೆ. ಒಂದು ಚಿಕ್ಕ ಅಂದ್ರೆ ಪುತ್ರ ಕಾಮಿಸ್ಟೇ ಆದ ಅದ್ರ ಬಗ್ಗೆ ಏನೋ ಒಂದು ಇದು ತುಂಬಾ ಗಡ್ಡಾಲ ಇಷ್ಟದ ಹಾಕಿದ್ರು. ತುಂಬಾ ದೂರದಲ್ಲಿ ರಾಜ ಅವನೇನಾದ್ರೂ ಸುಮ್ಮನೆ ಕತ್ತಿ ಎತ್ತಿರ್ತಾನೆ, ಅದು ಅಷ್ಟೇ, ಅದು ಇರಲ್ಲ. ಒಂದಿನ ಸಾರು ಇಲ್ಲಿ ವಿಡಿಯೋ ಕಾಂಪ್ಲೆಕ್ಸ್ ಬನಶಂಕರಿ ಹತ್ರ ಕಾರಲ್ಲಿ ಮಕ್ಕಳು ಮಾಡವ್ರೆ ಅಂತ ಕರೆದ್ರು ಜೋರಾಗಿ. ಯಾರು ಇದು ಕರೀತಾ ಇದ್ದಾರೆ? ಅವರು ಫ್ರೆಂಡ್ ಸೀಟಲ್ಲಿ ಮಲ್ಕೊಂಡ್ಬಿಟ್ಟು ಡ್ರಿಪ್ಸ್ ಹಾಕೊಂಡು ಮಲ್ಕೊಂಡಿದ್ರು. ಡ್ರಿಪ್ಸ್ ಹಾಕೊಂಡ್ಬಿಟ್ಟಿದ್ರು, ಈಗ ಮಲ್ಕೊಂಡು ಇಟ್ಕೊಂಡು. ನಾನು ಏನ್ ಸರ್ ಇದು ಅಂತಿದ್ದೆ. ಅದಕ್ಕೆ ಅಲ್ಲಿ ಮಲಗಿದ್ರು ಒಳಗೆ ಹೋಗೋದು, ಇಲ್ಲಿ ಮಲಗಿದ್ರು ಒಳಗೆ ಹೋಗೋದು, ಇಲ್ಲಿ ಎತ್ಕೊಂಡ್ಬಂದಿದ್ದೆ ನನಗೆ ಮಾತಾಡ್ತಿದ್ರು. ಈ ತರ ಅಂದ್ರೆ ಅವ್ರದ್ದು ಪ್ರತಿಯೊಂದನ್ನು ಅಂದ್ರೆ ಎಷ್ಟು ರಿಸರ್ಚ್ ಅಂತಂದ್ರೆ ಅವ್ರು ತುಂಬಾ ಕಡೆ ಹೇಳ್ಕೊಂಡಿದ್ದಾರೆ, ಆ ಪುಸ್ತಕದಲ್ಲೂ ಬರೆದಿದ್ದಾರೆ. ಒಂದು 5,000 ಸಿನಿಮಾಗಳನ್ನ ಡಿಕೋಡ್ ಮಾಡಿದ್ದೀನಿ. ಅದ್ರ ಬಗ್ಗೆ ಅವ್ರು ಮಾಡಿದ್ದಾರೆ, ಅಷ್ಟು ರಿಸರ್ಚ್ ಮಾಡಿದ್ದಾರೆ. ಆದ್ರೆ ಅವ್ರು 5,000 ಸಿನಿಮಾಗಳು ಮಾಡಿದ್ದಾರೆ, ಬಟ್ ಅವ್ರ 5 ಸಿನಿಮಾಗಳನ್ನ ನಾವು ಡಿಕೋಡ್ ಮಾಡಕ್ಕಾಗಲ್ಲ.
ಅದು ಯಾಕೆ ಸಕ್ಸಸ್ ಆಯಿತು, ಹೇಗಾಯಿತು ಅಂತ. ಅಂದರೆ ನೀವು ತುಂಬ ಎಲ್ಲ ವಿಚಾರಗಳನ್ನು ಅವರಷ್ಟು ಇದಾಗಿ ಇದು ಮಾಡೋದು. ಹಾಗೆ ತುಂಬ ಸೂಕ್ಷ್ಮ, ಅಂದರೆ ನೀವು ಅವರು ಆಫೀಸ್ಗಳಲ್ಲಿ ಮನೆಗಳಲ್ಲಿ ನೋಡಿದಾಗ ನೀವು ಬೆಲೆ ನೋಡ್ಬೋದು. ಅಂತಂದರೆ ಏನೋ ಸಣ್ಣ ಕಸ ಬಿದ್ರೂ ಎತ್ಕೊಂಡು ಹೋಗಿ ಅವರೇ ಎತ್ಕೊಂಡು ಹೋಗಿ ಅದು ಹೊರಗೆ ಹಾಕೋರು. ಹಾಗೆ ಅವ್ರು ಏನೇ ಈಗ ನಾವು ಚಪ್ಪಲಿ ಬಿಟ್ಬಿಟ್ಟು ಬರ್ತೀವಿ, ಸುಮ್ಮನೆ ಹೇಗೋ ಬಿಟ್ಬಿಟ್ಟು ಬರ್ತೀವಿ, ಮತ್ತೆ ಅವ್ರು ಹಾಗೆ ಸ್ಮೋಕ್ ಮಾಡ್ಕೊಂಡು ಹೋಗಿ ಚಪ್ಪಲಿಗಳನ್ನ ನೀಟಾಗಿ ಇದನ್ನ ಜೋಡಿಸ್ಬಿಟ್ಟು ಬರೋದು. ಅಂದ್ರೆ ಇದ್ರದೆಲ್ಲ ತುಂಬಾ ಸೆನ್ಸಿಟಿವ್ ಆಗಿ ಅವರು, ಅಂದ್ರೆ ಸಿನಿಮಾಗಳನ್ನ ಎಷ್ಟು ಚೆನ್ನಾಗಿ ರಚಿಸ್ತಾ ಇದ್ರು, ತಮ್ಮ ಬದುಕನ್ನು ಅವರ ಹಾಗೆ ಅಷ್ಟೇ ಪುಸ್ತಕಗಳನ್ನ, ಸಂಗೀತಗಳನ್ನ, ಸಾಹಿತ್ಯನ, ರಂಗಭೂಮಿ, ಅವ್ರು ಯಾವುದ್ರ ಬಗ್ಗೆ ನೀವೊಂದು 50 ಐಟಮ್ಗಳು ಹಾಕ್ಬಿಟ್ಟು ಒಂದು ಅಡಿಗೆ ಮಾಡಿದ್ರೆ ಆ 50 ಬಗ್ಗೆನೂ ಅವ್ರು ಹೇಳ್ತಾರೆ. ಇದು ಎಲ್ಲಿ ಬೆಳೆಯುತ್ತೆ, ಹೇಗೆ ಬೆಳೆಯುತ್ತೆ, ಇದು ಎಷ್ಟು ಯಾವ ಊರಲ್ಲಿ ಬೆಳೆಯುತ್ತೆ, ಎಷ್ಟು ಟೆಂಪರೇಚರ್ ಬೆಳಿಬೇಕಿತ್ತು, ಎಷ್ಟು ದುಡ್ಡು ಮಾಡುತ್ತೆ, ಈ ತರ ಪ್ರತಿಯೊಂದ್ರ ಬಗ್ಗೆನೂ ಅವರು ಹೇಳ್ತಾ ಹೋದ್ರು. ಇದು ಒಂದಿಬ್ರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಮಾತಾಡಾದ್ಮೇಲೆ ಒಂದು ಜಯತೆ ಜಯತೆ ಹಾಡು, ಆ ಸಿನಿಮಾತೆ ಒಂದು ಹಾಡೋದು, ಆ ಹಾಡು ಆದ ನಂತರದಲ್ಲಿ ಎಲ್ಲರೂ ಒಂದು ಹೂವನ್ನ ಹಾಕಿ ನಾವು ನಿರ್ಗಮಿಸ್ಬೋದು.
ಎಲ್ಲರಿಗೂ ಧನ್ಯವಾದಗಳು.